ಹೆಂಗಿದೆ ಸರ್? ಕೇಳೋದು ಬರಗಾಲದಾಗ ನಾನ್ ಕಂಡ್ರು ಎಷ್ಟು ಸುಖವಾಗಿದ್ದಾರೆ ಜನ ಅಂತಾರೆ. ಸುಖವಾಗಿದ್ದ ಕಂಡ್ರು ಇವ್ರು ನೋಡಿದ್ರೆ ಇವ್ರ ಕಡೆ ಎಷ್ಟು ಬರಗಾಲ ಇರ್ಬೋದು. ಈಗ ಎಲ್ಲಾರು ಹೇಳ್ತಾರ ನೋಡ್ರಿ, ನಗ್ಸೆ ಮನಿ ಮಠ ಮಾಡ್ಕೊಂಡ್ಬಿಟ್ರು, ಸೆಟ್ಲ್ ಆಗ್ಬಿಟ್ರು ಅಂತ ಹೇಳಿ. ಬಟ್ ಅದ್ರ ಹಿಂದ್ಗಡೆ ಎಷ್ಟೊಂದು ಕತೆಗಳಿರುತ್ತೆ. ಬೆಂಗಳೂರು ಎಲ್ಲ ಕಡೆ ಕಾರ್ಯಕ್ರಮ ಸ್ಟಾರ್ ಹೋಟೆಲ್ ಹೋಗಿಸ್ತಾರ, ಚಲೋ ಊಟ ಇರುತ್ತೆ. ನಮ್ದೇ ಆದಂತ ಕಷ್ಟಗಳು. ಕೆಲವೊಂದ್ಸಲ ಫಂಕ್ಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಲೇಟ್ ಆಗ್ತದೆ, ಊಟ ಇಲ್ದ ಮಲಗಿದ್ವಿ ಸರ್. ವರ್ಷ ಆಚರಣೆಯಲ್ಲಿ ಸಂಭ್ರಮದಲ್ಲಿ ತೊಡಗಿದಾಗ ನಾನು ಗುರುಗಳು ಪ್ರಾಣೇಶ್ವರ ಪಾನಿಪುರಿ ತಿನ್ಕೊಂಡು ಮಕ್ಕೊಂಡಿದ್ದೆ. ಏನು ಸಿಕ್ಕಿಲ್ಲ. ಕೆಲವೊಂದ್ಸಲ ಬಿಸ್ಕಿಟ್ ತಿಂದು ಮಲಗಿದ್ವಿ. ಸಿಗದ ಹುಡುಗಿಯ ನೆನಪಿನಲ್ಲಿ ಇವನು ಹಾಡು ಮಾಡಿಕೊಳ್ಳೋದು ಮೂರ್ಖತನ. ಸಿಕ್ಕ ಹುಡುಗಿಯನ್ನೇ ಕಟ್ಟಿಕೊಂಡು ಬಾಳುವುದೇ ಜೀವನ. ಮದ್ವಿ ಯಾಕೆ ಆಗ್ಬೇಕು ಅನ್ಕೊಳಗಿತ್ರಿ ಸರ್ ನೀವು ಅವ್ರನ್ನ? ಅವ್ರಿಗೆ ಹೇಳ್ರಿ, ನನಗ 2 ಮೊಮ್ಮಕ್ಕಳವ, ಮಗನಿಂದ 2, ಸೊಸೆಯಿಂದ 2. ಮದುವೆಗೂ ಅದಕ್ಕೆ ಸಂಬಂಧ ಇಲ್ಲ, ಅದನ್ನ ಹೇಳ್ಬಾರ್ದು. ಅದಕ್ಕೆ ಮದುವೆ ಆಗ್ಬೇಕು ಅಂದ್ರೆ ಈಗ ಬ್ರಹ್ಮಚಾರಿಗಳಿಗೆ ಇದ್ದಾಗಿನ ಸುಖ ಮುಂದೆ ಸಿಗೋದಿಲ್ಲ ಅನ್ನೋದು ಗೊತ್ತಾಗಬೇಕಾದ್ರೆ ಅವ್ರಿಗೆ ಮದುವೆ ಆಗ್ಬೇಕು. ಸ್ಮಾರ್ಟ್ ಆನ್ಸರ್ ಅಲ್ಲ ಸರ್ ನಿಮ್ದು. ಆದವರೆಲ್ಲ ಅನ್ನೋದು ಅದೇ, ಮದುವೆ ಒಂದು ಕನಸು, ಆದ್ಮೇಲೆ ಪಶ್ಚಾತ್ತಾಪ. ಇದು ಮದುವೆ ಒಂದು ದುರಂತ. ಅವ್ರಿಗೆ ಗೊತ್ತಿರಂಗಿಲ್ಲ ಮದುವೆ ಅಂದ್ರೆ ಅವ್ರಿಗೆ ಯಾವಾಗ್ಲೂ ಕನಸೇ ಅದು. ಆ ಕನಸು ಟಪ್ ಅಂತ ಹೊಡೆದಾಗ ಹಗಲಾದಾಗ ಹೌದಲ್ಲ ಯಾಕೆ ಮಾಡ್ತಿದ್ದೆ ಅಂತ ಇಲ್ಲಿರೋರ ಅನುಭವ ಎಲ್ಲ ಅದೇ. ಗಂಡಸರು ಎಂದೂ ಮದುವೆ ಆಗ್ಬೇಡ್ರಿ, ಹೆಣ್ಮಕ್ಳು ಬೇಕಾದ್ರೆ ಆಗ್ಲಿ. ಸರ್ ನಿಮ್ದು ಯಾವಾಗ ಸ್ಟಾರ್ಟ್ ಆತ್ರಿ ಸರ್? ನಾನು ರಾಜರಂತೆ ಈ ಫೀಲ್ಡಿಗೆ ಬಂದೆ ಸರ್. ಅವ್ರು ಭಾಳ ಕಷ್ಟಪಟ್ಟು ಸರ್ ವೆಲ್ಡಿಂಗ್ ಮಾಡ್ಯಾರ ಸರ್. ಅದು ವೆಲ್ಡಿಂಗ್ ಹಿಂಗೆ ಹಿಡ್ಕೊಳ್ಳೋದಕ್ಕೆ ಗ್ಲಾಸ್ ಕೂಡ ಕೊಡ್ತಿಲ್ಲ, ಕಣ್ಣಿಂದ ನೋಡ್ತಾ ವೆಲ್ಡಿಂಗ್ ಕೆಂಪಗಾಗಿ ಕಣ್ಣಾಗ ರಾತ್ರಿ ಮನೆಗೆ ಉಸಿರಾಟ ರೋಸ್ ವಾಟರ್ ಅಂತ ಹಾಕಿ ಹೋಗ್ತಾರೆ. ಆದ್ರೂ ಬಹಳ ಕಷ್ಟ. ಇಲ್ಲೋ ಯಾವುದೋ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ ದುಡ್ಡು, ಬೆನ್ನೆಲ್ಲ ತೆರೆದು ಭಾಳ ಹೆಮ್ಮೆ. ಅವೆಲ್ಲ ಸುಳ್ಳು. ಹನಿಮೂನ ಇಲ್ಲ, ಬರೀ ಅಮಾಸಿ ಕಗ್ರ ಸಿಗ್ರಹಣ. ವೆಲ್ಕಮ್ ಟು ವಿನಯ್ ಸನಾತನಿ ಶೋ ಸರ್. ನಮಸ್ತೆ, ಧನ್ಯವಾದಗಳು ಸರ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಂದಿದ್ದಕ್ಕೆ. ಹೆಂಗಿದ್ರಿ ಸರ್? ನಿನಗೆ ಕೇಳೋದು ನಾನು ನೋಡಿದ್ರೆ ಕೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಹೆಂಗಿದ್ದೀರಿ ಅಂತ. ಯಾಕಂದ್ರೆ ನಮ್ಮ ನೋಡಿದ್ರೆ ಬರಗಾಲದಾಗ ನಾನ್ ಕಂಡ್ರು ಎಷ್ಟು ಸುಖವಾಗಿದ್ದಾರೆ ಜನ ಅಂತಾರೆ. ಇವ್ರು ಸುಖವಾಗಿದ್ದ ಕಂಡ್ರು ಇವ್ರು ನೋಡಿದ್ರೆ ಇವ್ರ ಕಡೆ ಎಷ್ಟು ಬರಗಾಲ ಇರ್ಬೋದು. ನಮ್ ಕಡೆ ಬರಗಾಲ ಬೀಳೋದಕ್ಕಿಂತ ಕಾರಣ ಸರ್. ಸರ್ ನೀವ್ ಹೆಂಗಿದ್ದೀರಿ? ನಾನು ಆರಾಮಿದ್ದೀನಿ ಸರ್. 32 ವರ್ಷಗಳ ಇತಿಹಾಸ ಇದೆ ನನ್ನ ಕಾರ್ಯಕ್ರಮಗಳಿಗೆ. ಗಂಗಾವತಿಯಿಂದಲೇ ಶುರು ಮಾಡಿದೆ ನಾನು. ನಂದು ಮೂಲತಃ ಬಿ ಪ್ರಾಣೇಶ್ ಅಂತ ಹೆಸರು. ಬೇವನಾಳ್, ನಮ್ದು ಬೇವನಾಳು, ಕಾರ್ಟಿಗೆ ಬೇವನಾಳು ಪ್ರಾಣೇಶ್ ಅಂತ ನನ್ನ ಹೆಸರು. ಬಟ್ ಆದ್ರೆ ಯಾರೋ ಒಬ್ಬರು ವಿಕಲಾಂಗ, ಕಾಲುಗಳು ಇರಲಾದಂಥ ವ್ಯಕ್ತಿ, ತಮಿಳ್ರವರು, ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಕರೆದು ನಾನು ಮಾತಾಡಿದೆ ಅಲ್ಲಿ. JC ಕಾರ್ಯಕ್ರಮ, ಅದು ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್, ತಮಿಳ್ನಾಡಿನಲ್ಲಿ ಯಾವುದೋ ಊರಲ್ಲಿ. ಅವ್ನು ದೂರದಲ್ಲಿ ಕಂಬದ ಹತ್ರ ಕೂತ್ಕೊಂಡು ನೋಡ್ತಿದ್ದ. ಅವ್ನು ನನ್ನ ಕರೆದ, ಬರ್ರಿ ಮಾತು ಕೇಳಿದ ಮೇಲೆ ನನಗೆ ನಿಮ್ಮದು ಕನ್ನಡ ಸ್ವಲ್ಪ ಅರ್ಥ ಆಯಿತು, ಭಾಳ ಅದೇ. ನಿಮ್ಮ ಹೆಸರು ಏನು? ನನ್ನ ಹೆಸರು ಬಿ ಪ್ರಾಣೇಶ್ ಅಂದೆ ನಾನು. ನಿಮ್ಮ ಊರು ಯಾವುದು? ಗಂಗಾವತಿ. ಗಂಗಾವತಿ ಅಂದರೆ ಬಿ ಬರಲ್ಲಲ್ಲ ಅಂತ. ಇಲ್ಲ, ಬೇವನಾಳ್ ಅಂತ ನಮ್ಮ ಪೂರ್ವಿಕರು ಊರು. ನೀವು ಏನು ಮಾಡ್ರಿ, ಆ ಬಿ ತೆಗಿರಿ, ನೀವು ಫೇಮಸ್ ಆಗಲ್ಲ ಅದನ್ನ ಇಟ್ಕೊಂಡ್ರೆ. ನಿಮ್ಮ ಊರ ಹೆಸರು ಇಟ್ಕೊಳ್ರಿ ಗಂಗಾವತಿ ಅಂತ. ಗಂಗಾವತಿ ಅನ್ನೋ ಊರಿನ ಆ ಅಕ್ಷರಗಳಲ್ಲಿ ನಿಮ್ಮ ಅಭಿವೃದ್ಧಿ ಅಡಗಿದೆ ಅಂತ. ಅವನು ತೆಲುಗು ತಮಿಳು ಮಿಕ್ಸ್ ಮಾಡಿ ಹೇಳ್ತಿದ್ದ. ನಮ್ಗೆ ತೆಲುಗು ಬರ್ತದ್ರಿಂದ ಸ್ವಲ್ಪ ಅರ್ಥ ಮಾಡ್ಕೊತಿದ್ದೆ. ಅವತ್ತಿಂದ ಅವ್ನು ಹೌದಲ್ಲ ಅಂತ. ಆಮೇಲೆ ಸ್ವಲ್ಪ ದಿನ ಅಲಕ್ಷ್ಯ ಮಾಡಿದೆ. ಅಲ್ಲೇ ಊರಾಗೆ ಕಾರ್ಯಕ್ರಮ, ಊರಾಗ ಅಲ್ಲೊಂದಿಲ್ಲ ಸುಮ್ಮನೆ ಹಾದ್ಯಾಗ ಹೋಗೋರೆಲ್ಲ ಕರೆದು ಜೋಕ್ ಹೇಳಪ್ಪ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡ್ತಾರೆ. ಆಳ ಬೀಸಲಕತ್ತೀವಿ ಏನ್ರ ಹೇಳು, ಅವಲಕ್ಕಿ ಕುಟ್ಲಕತ್ತೀವಿ ಏನ್ರ ಹೇಳು, ಇಂಥ ಶುರುವಾಗುತ್ತದೆ. ಪ್ರಾಣಿ ಚಂದ ಮಾಡ್ತಂತ ನನಗೆ ಹೆಣ್ಣು ವೇಷ ಹಾಕಿ ಉರುಟ್ನಿ ಅಂತ ಹೇಳಿ ಒಗಟ ಹೇಳಿಸ್ತಿದ್ರಿ. ಇವೆಲ್ಲ ಮಾಡ್ತಿದ್ರಿ. ಆಮೇಲೆ ಏನೋ ಫಸ್ಟ್ ಟೈಮ್ ಹಾಸ್ಯ ಸಂಜೆ ಮಾಡಿದೆ ಗಂಗಾವತಿ. ನಾನೇ ಸಾಹಿತ್ಯ ಪ್ರೇಮಿಗಳ ಬಳಗ ಅಂತ ಕಟ್ಟಿ ರವಿ ಬೆಳಗೆರೆಯವ್ರು ಮುಖ್ಯ ಅತಿಥಿ, ಬೀಚಿ ಪುಣ್ಯತಿಥಿ ಮಾಡ್ತಾರೆ. ಅದು ಮೊದಲನೇ. ಬೀಚಿ ಅವ್ರ ಪುಣ್ಯತಿಥಿ ಮಾಡ್ತಿದ್ವಿ ಡಿಸೆಂಬರ್ 7ಕ್ಕೆ. ನಾನು 3 ದಿವಸ ಮಾಡ್ತಿದ್ವಿ. 1 ದಿವಸ ಗೆಸ್ಟ್ ಕರ್ಸೋದು,
ಒಂದು 2 ದಿವಸ ನಾವೇ ಭಾಷಣ ಮಾಡೋದು. ಕೊನೆಯ ಭಾಷಣ ನಂದಿರ್ತಿತ್ತು. 1 ಗಂಟೆ ಮಾತಾಡ್ತಿದ್ವಿ ಆ ಕಾಲಕ್ಕೆ. ಬೀಚಿ ಸಾಹಿತ್ಯದಲ್ಲಿ ಹಾಸ್ಯ ಅಂತೇಳಿ. ರವಿ ಬೆಳಗೆರೆ ಬರೀ 25 ರೂಪಾಯಿ ಕೊಟ್ಟಿದ್ವಿ ನಾವು. ರವಿ ಬೆಳಗೆರೆ 25 ರೂಪಾಯಿ ಕೊಟ್ಟು ಕಲ್ಮಠ ಅಂತದ ಅಲ್ಲಿ ಕಾರ್ಯಕ್ರಮ ಮಾಡಿ 5 ರೂಪಾಯಿ ರಿಕ್ಷಾದ ಕೊಟ್ಟು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದಿದ್ವಿ. ಅವ್ರು ಬಳ್ಳಾರಿಯಲ್ಲಿ ಇದ್ರು. ಹೀಗಾಗಿ ಅಲ್ಲಿಂದ ಬೀಚಿ ಪುಣ್ಯತಿಥಿ ಸ್ಟಾರ್ಟ್ ಆಯ್ತು. ಆಮೇಲೆ ಎಷ್ಟೋ ವರ್ಷ ಮಾಡಿದೆ. ಊರಾಗ ಮಾಡೋದು ನೋಡಿ 3 ಜನ ಬಹಳ ಒಳ್ಳೆಯವ್ರು, ಗಂಗಾವತಿ ಜನ ನಾನು ಯಾವತ್ತೂ ಅಭಿಮಾನದಿಂದ ಕಾಣ್ತಾರೆ. ನೀನು ಯಾಕೆ ಬೇರೆ ಬೇರೆ ಊರಿಗೆ ಹೋಗಿ ಮಾಡಬಾರ್ದು, ಟಿವಿಯಾಗ ಯಾಕೆ ಟ್ರೈ ಮಾಡಬಾರ್ದು. ಫಸ್ಟ್ ನನ್ನನ್ನು ಕರೆಸಿದಂಥ ಚಾನಲ್ ಚಂದನ, ಗುಲ್ಬರ್ಗಾದಲ್ಲಿ ಅವರು ಕರೆಸಿದ್ರು. ಚಂದನ ಕರೆಸಿ ಅವತ್ತು ಬಹಳ ದೊಡ್ಡ ಸಾರ್ವಜನಿಕ ಸಭೆ ಕೂತ್ ಮಾತಾಡಿದ್ದೇನೆ ಅಲ್ಲಿ ಇದೇ ತರ. ಅದು ಭಾರಿ ವೈರಲ್ ಆಗ್ಬಿಡ್ತು. ಅದಾದ್ಮೇಲೆ ಇಲ್ಲಿಯವ್ರು ಯಾರೋ ಒಬ್ರು ನನ್ನ ಕರೆಸಿದ್ರು ಫಸ್ಟ್ ಬೆಂಗಳೂರಿಗೆ. ದಿಂಡೂರು ಬಸವರಾಜ್ ಅಂತ ನನ್ನ ಇಲ್ಕಲ್ ಸ್ನೇಹಿತ, ಗ್ರಾನೈಟ್ ಬಿಸ್ನೆಸ್ ಮಾಡೋರು, ಅವನೊಂದು ಕರೆಸಿದ. ಅದಾದ್ಮೇಲೆ ಈ ಊರಲ್ಲಿ ಪ್ರತಿ ಡಿಸೆಂಬರ್ 25ಕ್ಕೆ ಒಂದು ಹಾಸ್ಯ ಕಾರ್ಯಕ್ರಮ ನಡೀತಿತ್ತು, ಹಾಸ್ಯೋತ್ಸವ. ಈಗಲೂ ಡಿಸೆಂಬರ್ 25ಕ್ಕೆ ಮಾಡ್ತಾರೆ. ನೀನು ಅದಕ್ಕೆ ಹೋಗ್ಬೇಕು ನೋಡ್ಪಣ ಶಾಲ್, ಭಾಳ ಜನ ಸೇರ್ತಾರೆ, ನಮ್ಮನ್ನ ಏನು ಕರೀತಾರೆ ಅಲ್ಲಿ ಅಂತ ಲಕ್ಷ್ಯ ಮಾಡ್ಬಿಟ್ಟು. ಆಮೇಲೆ ಅದೇ ಡಿಸೆಂಬರ್ 25ಕ್ಕೆ ಈ ರಮಣಶ್ರೀ ಹೋಟೆಲ್ ಮಾಲೀಕರು ಷಡಕ್ಷರಿ ಅವರು ಬಹಳ ದೊಡ್ಡ ಕಾರ್ಯಕ್ರಮ ಏರ್ಪಡಿಸಿದ್ರು. ಅವರು ನನ್ನ ಕಾರ್ಯಕ್ರಮನ ಸ್ಟಾರ್ಟ್ನಲ್ಲಿ ಒಂದು 10 ನಿಮಿಷ ಕೊಟ್ಟು ಆಯ್ತು ನೀವು ಹೋಗ್ಬೋದು ಅನ್ನೋ ಲೆಕ್ಕಕ್ಕೆ ನಾನು 10 ನಿಮಿಷ ಕರೆದ್ರು. ಆದ್ರೆ ಜನ ವಿಪರೀತ ಅಷ್ಟಕ್ಕೆ ಆಗಿ ಮತ್ತೆ ಪ್ರಾಣೇಶ್ವರ ಕರೆದು ನಾನು ತಿರುಗಿ ವಾಪಸ್ ಹೋಗೋದಕ್ಕತ್ತಿದ್ದೆ. ಇಷ್ಟು ನೀವು 10 ನಿಮಿಷ ಕೊಟ್ಟಾರಪ್ಪ ಇದೇ ದೊಡ್ಡ. ಇಲ್ಲ ನಿಮ್ಗೆ ಇಂಟರ್ವ್ಯೂಲ್ ಆದ್ಮೇಲೆ ಮತ್ತೊಮ್ಮೆ ಶಿವರಾತ್ರಿ ಕಾರ್ಯಕ್ರಮ. ನನಗೆ ರಾತ್ರಿ ಈಗ ಪ್ರಾಣೇಶ್ ಬರ್ತಾರೆ, ಗಂಗಾವತಿಯ ಬಿ ಪ್ರಾಣೇಶ್ ಬರ್ತಾ ಇದ್ದಾರೆ, ಬಿ ಪ್ರಾಣ ಅಂತ ಅನೌನ್ಸ್ ಮಾಡ್ತೀವಿ. ಸುಮಾರು ಒಂದು 2-2.5 ಗಂಟೆ ಕಾದ್ಕೋತೆ. ಲಾಸ್ಟ್ ಸ್ಪೀಚ್ ನಂದ. ಇನ್ನೇನು ನಮ್ದು ಆ ಸ್ಪೀಚ್ ಆಗಿದ್ ಮುಗಿಬೇಕು. ಅವಾಗ ಯಾರೋ ಉಪಹಾರಕ್ಕೆ ಹೋಗೋರು ಹೋಗ್ಬೋದು ಅಂತ ಅನೌನ್ಸ್ ಮಾಡ್ಬಿಟ್ಟು ಎಲ್ಲ ಉಪಹಾರಕ್ಕೆ ಹೋಗ್ಬೇಕು. ಉಪಹಾರ ಮಾಡಿ ಹಂಗೆ ನಂಗೆ ಹೋಗೋರು ಅವರು. ನೀವು ಶುರು ಮಾಡಿ ಅಂತ ಷಡಾಕ್ಷರಿ ಅವರು ಅಂದ್ರು, ನಮ್ಮ ರಮಣಶ್ರೀ. ಶುರು ಮಾಡಿದೆ ಸರ್. ಒಂದು 2 ಜೋಕಳೊಳಗಡೆ ಎಲ್ಲ ತಿನ್ನೋರೆಲ್ಲ ಮತ್ತೆ ಬಂದು ಕೂತು, ಅವ್ರು ಕೂತಲ್ಲಿಂದ ಮನೆಗೆ ಹೋದವ್ರಿಗೆ ಫೋನ್ ಮಾಡಿ ಅವ್ರು ಬಂದು ಅವತ್ತಿನ ಕಾರ್ಯಕ್ರಮ ನನಗೆ ಹೇಳಿದ್ದವ್ರು 15 ನಿಮಿಷ ಅಂತ. ನಾನು ಅವತ್ತು ಮಾತಾಡಿದ್ದು 1 ತಾಸು 10 ನಿಮಿಷ. ಸೂಪರ್ ಸರ್. ಜೀವನದ ಬಹುದೊಡ್ಡ ಬೆಂಗಳೂರಿಗೆ ಕಾಲಿಡೋದಕ್ಕೆ ಒಂದು ದಾಪುಗಾಲ. ಅವತ್ತಿನಿಂದ ಅಲ್ಲಿ ಸಂಸ್ಥೆಗಳು ಶುರುವಾಯಿತು. ಅವಾಗಿಂದ ಸ್ಟಾರ್ಟ್ ಅದು ಹೀಗಾಗಿ 30 ವರ್ಷಗಳ ಮೇಲಾಯ್ತು. ಇವತ್ತು ನಾನು ಕರ್ನಾಟಕದ 432 ಊರುಗಳನ್ನ ಸುತ್ತಿದ್ದೇನೆ. ಜೊತೆಗೆ ಮಹಾಮನಿಯವರು ಇದ್ದಾರೆ. 432 ಊರು, 4,000 ಕಾರ್ಯಕ್ರಮ. ಈಗ ಒಂದು 15 ವರ್ಷ ಆದ ನೀವು ಬಂದು? 20 ವರ್ಷ ಆಯ್ತು. 15-20 ವರ್ಷ ಆಯ್ತು. ನೀವು ಫಸ್ಟ್ ನನ್ನ ಕಾರ್ಯಕ್ರಮ ಆರ್ಗನೈಸ್ ಮಾಡಿದವರು ಮಹಾಮನಿಯವರು, ಯಾದಗಿರಿಲಿ ಟಿಕೆಟ್ ಶೋ. ಆಟೋದಾಗ ಕೂತ್ ಅನೌನ್ಸ್ ಮಾಡ್ಬೇಕು, ಗಂಗಾವತಿ ಪ್ರಾಣೇಶ್ ಅವರು ಬರ್ತಿದ್ದಾರೆ ಅಂತ ಅನೌನ್ಸ್ ಮಾಡಿ. ಇವರು ನಮ್ಮ ಜೊತೆ ಸೇರಿದ್ದು ಒಂದು ಒಳ್ಳೆ ಏನಾಯ್ತು, ಫಸ್ಟ್ ನಮ್ಮ ಟಿಕೆಟ್ ಶೋ ಮಾಡಿದ್ರು ಮೇಡಮ್. ಅದರ ಲಾಸ್ ಆಗ್ಬಿಡ್ತು. ಅದನ್ನ ಲಾಸ್ ನೀವೇ ತುಂಬಿಕೊಡ್ರಿ ಅಂತ ಹೇಳಿ ಈಗ ಅವರಿಂದ ಅಲ್ಲ ಸೀರಿಯಸ್ ಆಗಿ ಕೇಳ್ಕೊಂಡ್ ಕುಂತೀನಿ. ಸರ್ ನಿಮ್ದು ಯಾವಾಗ ಸ್ಟಾರ್ಟ್ ಆತ್ರಿ ಸರ್? 2002-03 2002-03 ಹೆಂಗ ಬರ್ಬೇಕನ್ನಿಸ್ತು? ಪ್ರಾಣೇಶ್ವರ್ಗೆ ನಾನು ಯಾದಗಿರಿ ಮತ್ತು ಶಾಪುರಲ್ಲಿ ಕಾರ್ಯಕ್ರಮ ಆರ್ಗನೈಸ್ ಮಾಡ್ತಿದ್ದೆ. ನಾನು ಯಾದಗಿರಿಯಲ್ಲಿ 97-98 ಫಸ್ಟ್ ಫಂಕ್ಷನ್ ಇವ್ರದ್ದು ಯಾದಗಿರಿ ಡಿಸ್ಟ್ರಿಕ್ಟ್ ಸೈದಾಪುರದಲ್ಲಿ ನೋಡಿದೆ ನಾನು. ಅದಾದ್ಮೇಲೆ JC ವತಿಯಿಂದ ನಾವು ಕರೆಸ್ಕೊಂಡ್ವಿ ಯಾದಗಿರಿ. ಒಂದ್ಸಲ ಇವ್ರು ಹೇಳಿದಾಗೆ ಗೋರ್ಮೆಂಟ್ ಕಲ್ಲಲ್ಲಿ ಒಂದು ಫಂಕ್ಷನ್ ಇತ್ತು. ಅವತ್ತಿನ ದಿವಸ ಮಳೆ ಬಂದು ಕ್ಯಾನ್ಸಲ್ ಆಯ್ತು. ಮರುದಿವ್ಸ ಇಟ್ಕೊಂಡ್ವಿ. ಅವತ್ತು ಒಂದು ಆಟೋದಲ್ಲಿ ಕೂತ್ಕೊಂಡು ನಾನು ಊರು ತುಂಬ ಪ್ರಾಣೇಶ್ವರ ಇವತ್ತು ಮತ್ತೆ ಕಾರ್ಯಕ್ರಮ ಇದೆ, ತಪ್ಪದೆ ಬರಬೇಕು ಅಂತೇಳಿ ಎಲ್ಲ ಹೇಳಿದೆ. ನಾನು ಅವತ್ತು ಸಾಯಂಕಾಲ ಇವ್ರ ಪರಿಚಯ ಭಾಷಣ ನಾನು ಮಾಡಿದಂಥ ಸಂದರ್ಭದಲ್ಲಿ 1-2 ಹಾಸ್ಯದ ತುಣುಕುಗಳು ನಾನು ಹೇಳಿದ್ದೆ. ನಾನು ಅದು ಜನಕ್ಕೆ ಇಷ್ಟ ಆಯ್ತು. ನನಗೂ ಕಾನ್ಫಿಡೆನ್ಸ್ ತುಂಬಿತು ಈ ಕ್ಷೇತ್ರಕ್ಕೆ ಬರ್ಬೋದು ಅಂತಂದು. ನಾವು JC's ವತಿಯಿಂದ ಎಲ್ಲೆಲ್ಲಿ ಟ್ರೈನಿಂಗ್ ಫಂಕ್ಷನ್ಗಳಿಗೆ ಹೋಗ್ತಿದ್ವಿ, ಶಾಲಾ ಕಾಲೇಜುಗಳು ಅಂತಲ್ಲೆಲ್ಲ ಸ್ವಲ್ಪ ಪಾರ್ಟಿಸಿಪೇಷನ್ ಮಾಡ್ತಿದ್ದೆ ನಾನು. ಅದಾದ್ಮೇಲೆ ನಾನು ಶಾಪುರಲ್ಲಿ ಕಾರ್ಯಕ್ರಮಗಳು ಸ್ಟಾರ್ಟ್ ಮಾಡಿದೆ. ಫಸ್ಟ್ ಫಂಕ್ಷನ್ ನಮ್ಮ ಜೋಶಿ ಅವರು ಬಂದು ಟಿಕೆಟ್ ಶೋ ನಡೆಸಿಕೊಟ್ಟಿದ್ರು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಇವ್ರು 2,000 ರೂಪಾಯಿಗೆ ನಾವು ಆ ಟೈಮಲ್ಲಿ 2,000 ರೂಪಾಯಿ ಕೊಟ್ಟಿದ್ದೆ. ಕರೆಸಿದ್ದೆ, ಮಾತುಕತೆ ಆಡಿ 3,000 ರೂಪಾಯಿ ಇಸ್ಕೊಂಡು ಹೋದ ಪುಣ್ಯ.
ಟಿಕೆಟ್ ಸೆಲ್ ಆಗಿದೆ ಅಲ್ಲ? ಜನ ನೋಡಿ ಏನ್ ಅನ್ಕೊಂಡ್ಬಿಡ್ತಾರೆ ಮೇಡಮ್, ಚೆನ್ನಾಗಿ ಕಲೆಕ್ಷನ್ ಆಗಿದೆ. ನಮ್ಗೆ ಏನ್ ಅನ್ಸ್ತದೆ, ಕೆಲವೊಂದ್ಸಲ ಕಲೆಕ್ಷನ್ ಆಗದಿದ್ರು ಕೂಡ ಜನ ಸ್ವಲ್ಪ ಅನಿಸ್ತಾರ ಅಂತಂದು ಫ್ರೀ ಬಿಟ್ಟಿರ್ತೀವಿ. ಇದು ಇವ್ರಿಗೆ ಗೊತ್ತಾಗಲ್ಲ, ಚೆನ್ನಾಗಿ ಕಲೆಕ್ಷನ್ ಕಲೆಕ್ಷನ್ ಆಗಿದೆ ಅಂತ ಯಾರು ಇಷ್ಟ್ರೊಳಗೆ ಯಾರು ಹೇಳಿಲ್ಲ, ಹೇಳೋದ್ರಿಂದ ಅಲ್ರಿ. ಕರೆಕ್ಟ್. ಅದು ನಿಜ ಸರ್. ಫ್ರೀ ಅಂದ್ರೆ ಲಕ್ಷ ಜನ ಬರ್ತಾರೆ, ಅದೇ 10 ರೂಪಾಯಿ ಟಿಕೆಟ್ ಇದ್ರೆ ಒಂದು ಕೇಳಿವಲ್ಲಪ್ಪ ಅಂದ್ಬಿಡ್ತಾರೆ. ಕರೆಕ್ಟ್. ಇದಾಯ್ತಾ? ಇದ್ರ ಮುಂದಿನ ಭಾಗ ಕೇಳಿದ್ರೆ ನೀವು? ಇಲ್ಲ ಸರ್, ಫಸ್ಟ್ ಇಲ್ಲ ನಿಮ್ದು ಹೆಂಗ್ ಸ್ಟಾರ್ಟ್ ಅಂತ ಹೇಳ್ರಿ. ನಾನು 1995 95 ಅಂದ್ರೆ 96ರಿಂದ ಶುರು ಮಾಡಿದೆ. ಎಲ್ಲ 30 ವರ್ಷ. 30 ವರ್ಷ 30 ವರ್ಷ ಆಗ್ತದೆ. ಸ್ಟಾರ್ಟ್ ಮಾಡಿದೆ ನಾನು ಸ್ಟಾರ್ಟಿಂಗ್ ಒಂದು ಆರ್ಕೆಸ್ಟ್ರಾ ಇತ್ತು, ಗುರು ಮೆಲೋಡಿಸ್ ಅಂತ ಗಂಗಾವತಿ ಒಳಗೆ, ಗೆಳೆಯ ರಮೇಶ್ ಅಂತ ಅವರು ನಾವು ಒಟ್ಟಿಗೆ ಸೇರಿ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ. ಮಾಡ್ತಾ ಆಮೇಲೆ ಅಲ್ಲಿಂದ ಇವರು STD ಬೂತ್, ಅದ್ರ ಅಪೋಸಿಟ್ ನಮ್ಮ ಮನೆ ಇತ್ತು. ನಮ್ಗೆ ಯಾವ್ದಾರ ಫೋನ್ ಬಂದ್ರೆ ಇವ್ರದ್ದು STD PP ನಂಬರ್, ಇವರು ಹಳೆಯಂದ್ರ ಒಬ್ರು ಇದ್ರು, ನರಸಿಂಹರಾವ್ ಸರ್ ಅಂತ, ಬಹಳ ಹೃದಯವಂತ. ಅವರು ಫೋನ್ನ ತೆಗೆದಿಟ್ಟು ಕರ್ಕೊಂಡ್ಬರ್ತಾರೆ ನನಗೆ. ಸ್ವಲ್ಪ 1 ವರ್ಷ 2 ವರ್ಷ ಹಂಗಾದ್ಮೇಲೆ ಇವ್ರಿಗೆ ಗೊತ್ತಾಯ್ತು ಇವ್ರು ಏನ್ ಮಾಡ್ತಾನ ಅಂತ ಗೊತ್ತಾಯ್ತು. ನಾನು ಸ್ವಲ್ಪ ಭೇಟಿ ಅದ, ಸರ್ ನಾನು ಮಿಮಿಕ್ರಿ ಆರ್ಕೆಸ್ಟ್ರಾ ಮಾಡ್ತೀನಿ, ನಾನು ಸ್ವಂತ ಕಾರ್ಯಕ್ರಮಗಳು ಹೋಗ್ತಿದ್ದೆ. ಅವಾಗ ಒಂದು ಕಾರ್ಯಕ್ರಮದಾಗ ನಾವು ಇವರು ಸೇರಿ ಕೂಡಿದ್ವಿ. ಆ ಕೂಡಿದ ಕಾರ್ಯಕ್ರಮನೇ ಇವ್ರದ್ದು ಗುರುಮಿಟ್ಕಲ್. ಇವ್ರು ಕರೆಸಿದ್ರಲ್ಲ ಗುರುಮಿಟ್ಕಲ್ನಲ್ಲಿ ಸೇರಿದ್ವಿ ಮೇಡಮ್. ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ವಲ್ಲ, ಟಿಕೆಟ್ ಶೋ. ಅವರು ನಾವು ಕೂಡ್ಕೊಂಡು ಈ 3 ಕಾರ್ಯಕ್ರಮ ಆಗಿದ್ದು, 4ನೇ ಕಾರ್ಯಕ್ರಮಕ್ಕೆ ಗುರುಮಿಟ್ಕಲ್ ಹೋಗ್ತೀವಿ. ಅವರೇ ಟಿಕೆಟ್ ಶೋ ಮಾಡಿದ್ರು, ಇವರೇ ಅಲ್ಲಿ ಜಾಯಿಂಟ್ ಆಯ್ತು. ಅದಾದ್ಮೇಲೆ ಕಂಟಿನ್ಯೂಸ್ ಕಾರ್ಯಕ್ರಮ ಮಾಡ್ತಾ 4-5-6 ಸಾವಿರ ರೂಪಾಯಿ, 4-5 ಸಾವಿರ ಕಾರ್ಯಕ್ರಮ ಮೇಲೆ ಆಯ್ತು. ಅಲ್ಲಿಂದ ಜಾಯಿಂಟ್ ಆಯ್ತು. ನಾನು ಇದಾದ್ಮೇಲೆ ಇವ್ರ ಬಗ್ಗೆ ನಾನು ಅವ್ರಿಗೆ ಹೇಳಿದ್ದೆ, ನಮ್ಮ ಜೊತೆಗೆ ಇನ್ನೊಬ್ರು ಗೆಳೆಯರಿದ್ರು ಮರಿಯಪ್ಪ ಅಂತ, ಇವ್ರು ಶಾಪುರ್ ಕಳಿಸಿದ್ರು, ನನಗೆ ಪೇಮೆಂಟ್ ಕೊಟ್ಟರು, ಕಳಿಸಿದ್ರು. ನಾನು ಬಂದೆ, ಸರ್ ಹೇಳಿದೆ, ಸರ್ ನಿಮ್ಮದು ಕಾರ್ಯಕ್ರಮಗಳ ಲಿಸ್ಟ್ ಇನ್ನು ಕಡಿಮೆ ಆಗ್ತವೆ ಅಂದೆ. ಯಾಕೆ ಅಂದ್ರು, ಅಲ್ಲೇ ಹುಡುಗ ಉಟ್ಕೊಂಡದಲ್ಲ ಸರ್ ಅಂತ. ಯಾರು? ಬಸವರಾಜ್ ಮಾಮನಿ ಅಂತ, ಸೇಮ್ ನಿಮ್ಮಂಗೆ ಮಾತಾಡ್ತಾನೆ. ನೀವೆಲ್ಲಿ ನಿಲ್ಲಿಸ್ತೀರಿ ಪಾಸ್ ಮಾಡ್ತೀರಿ ಅಲ್ಲಿ ಪಾಸ್ ಮಾಡ್ತಾನೆ, ನೀವೆಲ್ಲಿ ನೀರು ಕುಡಿತೀರಿ ಅಲ್ಲಿ ನೀರು ಕುಡಿತಾನೆ. ಅವ್ರು ನೀವೆಲ್ಲಿ ನಿಂಬೆಹಣ್ಣು ಬಿಸಿನೀರು ಅಂತ ಹೇಳ್ತಿರಲ್ಲ ಅಷ್ಟೊಂದು ಅದನ್ನೇ ಕುಡಿತಾನೆ. ಅವಾಗಂದ್ರು ಯಾರಲ್ಲಿ ಅವನು, ಯಾರೋ ಗೊತ್ತಿಲ್ರಿ. ಅದಾದ್ಮೇಲೆ ಇವ್ರು ಎಷ್ಟೋ ಸಾರಿ ಅವ್ರು ಭೇಟಿ ಹಾಕಂತ ಪ್ರಯತ್ನ ಮಾಡಿದ್ರೆ ಅವ್ರು ಭೇಟಿ ಆಗಿಲ್ಲ. ನಾನು ಅದೇ ಶುರು ಮಾಡಿದ್ರು ಸರ್. ನನಗೆಲ್ಲ ಈ ತಿಳಿದ ನನಗೆ ಯಾರು ಕೊಡ್ತಾರೆ. ನಾನು 3 ಸಲ ಫೋನ್ ಮಾಡೀನಿ ಸರ್, ಶಾಪುರ್ಕೊಂದು ಡೇಟ್ ಕೊಡ್ರಿ ಗುರುಗಳ ಅಂತ. ನೀನೇ ಮಾತಾಡಿದ್ಮೇಲೆ ನಂದೇನಾಯ್ತು ಅಂತನವ್ರು. ಶಾಪುರ್ ಸುತ್ತಮುತ್ತ ಯಾರಾದ್ರೂ ಫೋನ್ ಮಾಡಿದ್ರೆ, ಶಾಪುರ್ ಸುತ್ತಮುತ್ತ ನಾನು ಬರಲ್ಲ, ಯಾಕಂದ್ರೆ ಮಾಮನಿ ಅಂತ ಹೇಳಿದಾನೆ, ಅವ್ನು ಕರ್ಸರಿ ನನ್ನಂಗೆ ಮಾತಾಡ್ತಾನೆ ಅಂತಂದು ನನಗೆ 5 ವರ್ಷ ಡೇಟ್ ಕೊಡ್ಲಿಲ್ಲ ಸರ್ ಮೇಡಮ್. ಮಸ್ಕಿಯಲ್ಲಿ ಒಂದು ಕಾರ್ಯಕ್ರಮ, ಮಂಜುನಾಥ್ ಹಿರೇಮಠ ಅಂತಂದು, ಅವ್ರು ಹೇಳಿದ್ರು ಹಿಂಗೆ ಬರ್ಬೇಕಂತಂದ್ರೆ, ನಾನು ಬರ್ತೀನಿ, ಪ್ರಾಣೇಶ್ವರಿಗೆ ನಾ ಬರೋ ವಿಷಯ ನೀವು ಮುಡಿಸ್ಬಾರ್ದು ಅಂತ ಹೇಳಿದೆ. ಆಯ್ತು ಅಂದ್ರು. IB ಒಳಗಡೆ ಇವ್ರು ಮಲಗಿದ್ರು, ಮಸ್ಕಿ IBಯಲ್ಲಿ. ನಾನು ಹೋಗಿ ಬಾಗಿಲು ತೆಗೆದ ತಕ್ಷಣ, ಏನಪ್ಪಾ ಮಾಮನಿ ನೀನು ಅಂತಂದು ಎದ್ದು ಕುಂಟ್ಬಿಟ್ರಿ ಅವ್ರು, ಮಲಗಿದವ್ರು ಗಾಬರಿಯಾಗಿ. ಸ್ವಲ್ಪ ದಿವಸ ಸಿಂಹ ಸ್ವಪ್ನ. ಅದಾದ್ಮೇಲೆ ಗುರುಗಳಿಗೆ ಫಂಕ್ಷನ್ ಅಂತಂದೆ, ಆಯ್ತು ಸುಮ್ಮನಾದ್ರು. ಅವ್ರು ಪಾಪ ಭಯನೇ ಏನಾಗುತ್ತೆ ಅಂದ್ರೆ, ಸಾಯಂಕಾಲ ಫಂಕ್ಷನ್ ನೋಡಿದ್ರು, ನಮ್ದೆಲ್ಲ ಕೇಳಿದ್ರು, ಮಾಮನ್ ನಂದೇ ಟ್ರ್ಯಾಕ್ ಬೇರೆ ನಿಂದೇ ಟ್ರ್ಯಾಕ್ ಬೇರೆ, ನನಗೆ ಹೇಳಿ ಹೆಚ್ಚು ಕಡಿಮೆ ಮಾಡಿಸ್ಬಿಟ್ಟಿದ್ರು. ನಾನು ಗಾಬರಿ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಇನ್ಮೇಲೆ ನೀವು ಒಂದಾಗೋಣ ಅಂತ ಹೇಳಿದರು. ಆಯ್ತು, ಅಲ್ಲಿಂದ ಮಸ್ಕಿಯಿಂದ ಸ್ಟಾರ್ಟ್ ಆಯ್ತು. ಇವತ್ತು ಮಸ್ಕಟ್ವರೆಗೂ ಈ ಕಾರ್ಯಕ್ರಮಗಳು ಹೋಗಿ ಬಂದಿದ್ದೀವಿ, ದೇಶ ವಿದೇಶಗಳು. ನಾನು ಒಂದು ಲೇಖನ ಕೂಡ ಬರೆದೆ ಮೇಡಮ್, ಮಸ್ಕಿಟು ಮಸ್ಕಟ್ ಅಂತಂದು. ಅದು ಏನಾಯ್ತು ನಮಗೆ ಅಲ್ಲಿ, ಅದು ನಮಗೆ ನಾವಿಬ್ರು ಕಾರ್ಯಕ್ರಮಕ್ಕೆ ಒಂದು ಕೊಡುವಂತ ಒಂದು ಸ್ಥಳ ಆಗಿ ನಿರ್ಮಾಣ ಆಯ್ತು. ಅಶೋಕನ ಶಿಲಾಶಾಸನ ಯಾವ ತರ ಫೇಮಸ್ ಆಯ್ತು, ನನ್ನ ಜೀವನದಲ್ಲಿ ಪ್ರಾಣೇಶ್ವರ್ ಅವತ್ತು ಜೊತೆಗೂಡಿ ಕಾರ್ಯಕ್ರಮ ಕೊಟ್ಟದ್ದು ಅದು ಫಸ್ಟ್ ಟೈಮ್ ನಾನು. ಸರ್, ಈಗ ನಾನು ಒಂದೊಂದೇ ಶಬ್ದ ಕೇಳ್ತೀನಿ, ಆ ಶಬ್ದ ಕೇಳಿದ ತಕ್ಷಣ ನಿಮ್ ಮನ್ಸಲ್ಲಿ ಬರೋ ಫಸ್ಟ್ ಥಾಟ್, ಫಸ್ಟ್ ಮಾತು ಹೇಳಿ. ಬೆಂಚ್, ವಿದ್ಯಾರ್ಥಿ. ಸೂಪರ್. ಟೀ, ಕುಡಿಯೋದು, ಪೆನ್, ಬರೆಯೋದು, ಸೈಕಲ್, ಸವಾರ, ಹಾಸ್ಯ ಮಾಡೋದು, ಸಮುದ್ರ, ಹಾಸ್ಯವೇ ದೊಡ್ಡ ಸಮುದ್ರ. ಜನ ಮುಂದೆ ಕೂತಿರ್ತಕ್ಕಂಥ ಜನಗಳೇ ಸಮುದ್ರ. ಅಜ್ಜಿ, ನಡುಗುವಿಕೆ, ಊರುಗೋಲು, ಹೆಗಲಿಗೆ ತಟ್ಟುವ ಕೈ, ಗೆಳೆಯರು, ಮಕ್ಕಳು, ಇಬ್ರು. ಸೂಪರ್. ಸೋಷಿಯಲ್ ಮೀಡಿಯಾ ಸರ್, ಜನಪ್ರಿಯತೆ, ಬೀಚಿ ಸರ್, ಹಾಸ್ಯ ಬ್ರಹ್ಮ,
ಪ್ರಾಣೇಶ್ ಸರ್, ನಮ್ ಬ್ರಹ್ಮ. ಸೂಪರ್ ಸೂಪರ್. ಮಹಾಮನಿ ಸರ್, ಅನಿಲ್ ಕಪೂರ್, ಜೋಶಿ ಸರ್. MP ಶಂಕರ್. ಆಕ್ಚುಲಿ ಸರ್, ನೀವು 3 ಮಂದಿ ಇವತ್ತು ಇಲ್ಲಿ ಬರ್ಲಿಗತ್ತೀರಿ ಅನ್ನೋದಕ್ಕ ನಮಗ ಒಬ್ರು 3 ಮಂದಿ ಹುಡುಗ್ಯಾರು ಬೆನ್ ಬಿದ್ದಿದ್ರು ಆಕ್ಚುಲಿ ವಿನಯ್ ಅವರಿಗೆ. ಅಂದ್ರೆ ಸರ್ ವಿನಯ್ ನೋಡಿದ್ರೆ ಬಹಳ ಜನ ಹುಡುಗಿಯರು ಬೆಂಗಳೂರು. ನನಗಲ್ರಿ ಸರ್, ನೀವು ಕೊಟ್ಟಿದ್ದ ಸ್ಟೇಟ್ಮೆಂಟ್ ನಾವು ಇಲ್ಲಿ ಬರ್ತೀವಿ ಅನ್ನೋದಕ್ಕೆ ಅವ್ರಿಗೆ ಯಾಕೆ ಬಂದ್ಬಿಡ್ಬೇಕು? ಯಾವ್ದಕ್ಕಂತ ಹೇಳ್ತಾರ ಅಲ್ಲ ಸರ್, ಅದಕ್ಕೆ ಹೇಳ್ತೀನಿ. ಈಗ ಫಸ್ಟ್ ನಾ ಹಿಂಗ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೇಳಿ ಅಂದ ತಕ್ಷಣ ಹಿಂಗ್ ಗೊತ್ತಾಯ್ತಲ್ಲ ಪ್ರಾಣೇಶ್ ಅವರು ಎಲ್ಲಾರು ಹಿಂಗ್ ಬರ್ಲಿಕತ್ತಾರ ಅಂತ ಹೇಳಿ. ಸೊ ಫ್ಯಾನ್ ಫಾಲೋಯಿಂಗ್, ಹೆಣ್ಮಕ್ಳ ಫ್ಯಾನ್ ಫಾಲೋಯಿಂಗ್ ಇಂದ ನಮ್ಗೆ ಸ್ವಲ್ಪ ಕ್ವಶನ್ಸ್ ಬಂದಾವ ಅಂತ. ಸೊ ಅವ್ರು ಮದುವೆ ಆಗ್ಬೇಕು ಸರ್, ಈಗ ನಿಮ್ ಮೇಲೆ ಬಹಳ ಕ್ರಶ್ ಅಂತ. ಸೊ ನಿಮ್ ಬಯೋಡೇಟಾ ಕೇಳಲಿಕತ್ತಾರ ಸರ್ ಈಗ. ಸೊ ಈಗ ಅವರು ಒಂದು ಕ್ವಶನ್ಸ್ ಕೇಳ್ಯಾರ್ರಿ ನಿಮ್ದು, ನೀವು ಹೇಳ್ಬೇಕು ಅವ್ರಿಗೆ. ನೀವು 3 ಮಂದಿ ನಿಮ್ದು ಬಯೋಡಾಟಾಸ್ ಹೇಳ್ಬೇಕು ಆತಾ ಸರ್. ಫಸ್ಟ್ ನಿಮ್ ಹೆಸರು? ಬೇವನಾಳ್ ಪ್ರಾಣೇಶ್, ಈಗ ಗಂಗಾವತಿ ಪ್ರಾಣೇಶ್. ನಿಮ್ಮ ಏಜ್? 63. ಸರ್ ನಿಮ್ ಊರು? ಗಂಗಾವತಿ. ಸರ್ ನಿಮ್ ಕೆಲಸ? ಹಾಸ್ಯ ಭಾಷಣ. ಮದ್ವಿ ಯಾಕೆ ಆಗ್ಬೇಕು ಅನ್ಕೊಳಗಿತ್ರಿ ಸರ್ ನೀವು ಅವ್ರನ್ನ? ಯಾರನ್ನ? ಅವ್ರು ಕೇಳಿದವ್ರು ಸರ್ ಬಯೋಡೇಟಾ. ಅವ್ರ ಬಯೋಡೇಟಾ ನಿಮ್ದು ಹುಡುಕ್ಯಾರ ಸರ್ ಅವ್ರ. ಹಾ, ನೀವಂದ್ರೆ ಬಹಳ ಸೇರ್ತೀರ ಅವ್ರಿಗೆ, ನಿಮ್ ಫ್ಯಾನ್ ಫಿದಾ ಅವ್ರು, ನಿಮ್ಮನ್ನ ಮದ್ವೆ ಆಗ್ಬೇಕು. ಈಗ ನಿಮ್ ಬಯೋಡೇಟಾ ಎಲ್ಲೂ ಸಿಕ್ಕಿಲ್ಲ ಅವ್ರಿಗೆ. ಅವ್ರಿಗೆ ಹೇಳ್ರಿ, ನನಗ 2 ಮೊಮ್ಮಕ್ಕಳವ, ಮಗನಿಂದ 2, ಸಸಿಯಿಂದ 2. ಮದುವೆಗೂ ಅದಕ್ಕೆ ಸಂಬಂಧ ಇಲ್ಲ, ಅದನ್ನ ಹೇಳ್ಬೇಡ್ರಿ ನೀವು. ನೀವು ಅದನ್ನ ನೇರವಾಗಿ ಹೇಳ್ರಿ. ಈಗ ಅವ್ರು ಕೇಳಿಗತ್ತಾರೆ ನೀವು ಮದ್ವೆ ಯಾಕೆ ಆಗ್ಬೇಕಂತ ಕೇಳಿಗತ್ತಾರ ಸರ್. ನಿಮ್ಗೆ ಯಾಕೆ ಮದ್ವೆ ಆಗ್ಬೇಕ್ರಿ? ಈಗ ಯಾಕೆ ಮದ್ವೆ ಆಗ್ಬೇಕಂತ? ಅವ್ರನ್ನ ಯಾಕೆ ಮದ್ವೆ ಆಗ್ಬೇಕಂತ ಇದ್ದೀರಿ ನೀವೀಗ? ಹಂಗ ಮದ್ವೆ ಯಾಕೆ ಆಗ್ಬೇಕು ನೀವು? ಹೇಳಿ, ಧೈರ್ಯವಾಗಿ ಹೇಳ್ರಿ. ಈ ಬರಕಲ್ ಕೇಳಿದ್ರಲ್ಲ, ಈಗ ಅವ್ರು ಸರ್ ಅವ್ರಿಗೆ ಮದ್ವೆ ಆಗ್ಬೇಕಲ್ಲ, ಬಂದಾರ ಸರ್. ಈಗ ಅವ್ರು ಹುಡುಗಿ ಒಂದು ಕ್ವಶನ್ ಇರ್ತದಲ್ರಿ, ಹುಡುಗ ಕೇಳ್ತಾರಲ್ಲ, ನೀವ್ ಮದ್ವೆ ಯಾಕೆ ಆಗ್ಬೇಕು, ಏನ್ ಪರ್ಪಸ್, ಯಾಕೆ ಎದಕ್ ಮದ್ವೆ ಆಗ್ಬೇಕಪ್ಪ ನೀನು ಹಂಗೆ ಕೇಳ್ತಿದಾರ. ಎದಕ್ಕೆ ಮದ್ವೆ ಆಗ್ಬೇಕು ಅಂದ್ರ, ಈಗ ಬ್ರಹ್ಮಚಾರಿಗಳು ಇದ್ದಾಗಿನ ಸುಖ ಮುಂದೆ ಸಿಗೋದಿಲ್ಲ ಅನ್ನೋದು ಗೊತ್ತಾಗಬೇಕಾದ್ರೆ ಅವ್ರಿಗೆ ಮದ್ವೆ ಆಗ್ಬೇಕು. ಸ್ಮಾರ್ಟ್ ಆನ್ಸರ್ ಇಲ್ಲ ಸರ್ ನಿಮ್ದು. ಯಾಕಂದ್ರೆ ನಾವು ಈಗ ಮದ್ವೆ ಆದವರೆಲ್ಲ ಅನ್ನೋದು ಅದೇ, ಮದುವೆ ಒಂದು ಕನಸು, ಆದ್ಮೇಲೆ ಪಶ್ಚಾತ್ತಾಪ. ಹಾ, ಯಾಕೆ ಮದ್ವೆ, ಅದು ನಿಜವಾಗ್ಲೂ ನಡೆದ ಘಟನೆ. ಮದ್ವೆ ಆಗೋವರೆಗೂ ನಾವು ಫ್ರೀ ಬರ್ಡ್, ಸ್ವತಂತ್ರ ಹೆಂಗಾರ ಮಾತಾಡೋದು. ಆಮೇಲೆ ಮಕ್ಕಳಾದ್ಮೇಲೆ ಅಂತೂ ಕೈದಿಗಳಾಗಿ ಬಿಡ್ತೀವಿ ಸರ್ ನಾವು. ಈಗ ನನ್ನ ಹೆಂಡತಿ ಫೋನ್ಕಿಂತ ಹೆಚ್ಚು ನಾನು ಮಗ ಸೊಸಿದು ಅಳಿಯ ಮಗಳದು ಫೋನ್ ಎತ್ತೋಕ್ ಮೊದಲ. ಹಾ, ಇದು ಮದುವೆಯ ಒಂದು ದುರಂತ. ಅವ್ರಿಗೆ ಗೊತ್ತಿರಂಗಿಲ್ಲ ಮದುವೆ ಅಂದ್ರೆ ಅದಕ್ಕೆ ಯಾವಾಗ್ಲೂ ಕನಸೇ ಅದು. ಆ ಕನಸು ಟಪ್ ಅಂತ ಹೊಡೆದಾಗ ಹಗಲಾದಾಗ ಹೌದಲ್ಲ ಯಾಕೆ ಮಾಡ್ಕೊಂಡೆ ಅನುಭವ ಎಲ್ಲ. ಅವರೆಲ್ಲ ಫುಲ್ ಫ್ಯಾನ್. ಅವರು ಮೇನ್ ಇಂಪಾರ್ಟೆಂಟ್ ಕ್ವಶನ್ ಕೇಳಾರ ಸರ್. ಇನ್ನೊಂದವ್ರು ಮದುವೆ ಆದ್ಮೇಲೆ ಹನಿಮೂನಿಗೆ ಎಲ್ಲಿ ಕರ್ಕೊಂಡು ಹೋಗ್ತೀರಿ ಸರ್ ಅವ್ರನ್ನಂತ? ಅವೆಲ್ಲ ಸುಳ್ಳು. ಬ್ರಾಹ್ಮಣರೊಳಗೆ ಹನಿಮೂನ ಇಲ್ಲ, ಬರೀ ಅಮಾಸಿ ಕಗ್ರಾಸ. ನಮ್ಗೆಲ್ಲ ಮದುವೆ ಆಗಿಂದ ಆಲ್ಮೋಸ್ಟ್ ಕಗ್ರಾಸ ಗ್ರಹಣನೇ ಹೊರತು ಹನಿಮೂನ್ ಅನ್ನೋ ಶಬ್ದ ನಮಗ್ ಗೊತ್ತೇ ಇಲ್ಲ. ಅದಕ್ಕ ಏನು ಗಂಡಸರು ಎಂದೂ ಮದುವೆ ಆಗ್ಬಾಡ್ರಿ. ಬೀಚಿಯವ್ರು ಹೇಳ್ತಾರೆ ನಮ್ ಗುರುಗಳು, ಗಂಡಸರು ಎಂದೂ ಮದುವೆ ಆಗ್ಬಾಡ್ರಿ, ಹೆಣ್ಮಕ್ಳು ಬೇಕಾದ್ರೆ ಆಗ್ಲಿ. ಅದೇ ಬೀಚಿಯವ್ರ ವಿಶೇಷ. ಅದೇ ಬೀಚಿಯವ್ರ ವಿಶೇಷ. ಗಂಡಸರೇ ನೀವು ಎಂದೂ ಮದುವೆ ಆಗ್ಬಾಡ್ರಿ, ಹೆಣ್ಮಕ್ಳು ಬೇಕಾದ್ರೆ ನಿಮ್ಮನ್ನ ಆಗ್ಲಿ, ನೀವ್ ಆಗ್ಬಾಡ್ರಿ. ಈಗ ಅವ್ರ ಕ್ವಶನ್ ಕೂಡ ಅದೇ ಸರ್. ಅವ ಹೆಣ್ಮಕ್ಳು ನಿಮ್ ಮದುವೆ ಆಗ್ಬೇಕಂತ ಮಾಡ್ಯಾರ, ನೀವಲ್ಲ. ನಿಮ್ಗಾರ ಕ್ವಶನ್ ಕೇಳಿಗತ್ತಾರ. ಸೊ ಈಗ ನೆಕ್ಸ್ಟ್ ನಿಮಗೂ ಕೇಳ್ಯಾರ ಸರ್, ಅದ ಇವ್ರಿಗೆ ಕೇಳ್ರಿ. ಈಗ ಮಧ್ಯಮ ಗುರುಗಳು ಇವರು. ಓಕೆ. ಅಲ್ಲ ಈಗ ಅದನ್ನ ಕೇಳಿದ್ರೆ ಹೌದು ಅಡ್ರೆಸ್ ಕೊಡ್ರಿ ಅಂತ ಹೋಗ್ಬಿಡ್ತಾನೆ. ಯಾಕಂದ್ರೆ 18 ಅಷ್ಟು ಲಿಬರಲ್ ಇದ್ದಾಳ್ರಿ. ಸೂಪರ್ ಸರ್. ಒಬ್ಬಾಕಿ ಆಗಿನ್ರಿ, ಇನ್ನೊಬ್ಬಾಕಿನ ಕರ್ಕೊಂಬರ್ರಿ ಅಂತಾನೆ ಅಂತಿರ್ತಾರ ಆತಗೆ. ಹಂಗಂದ್ರೆ ಆ ಮನಸ್ಸು ಒಪ್ಪೋದಿಲ್ಲ. ಹಂಗಂದ್ರೆ ಮನಸ್ಸು ಒಪ್ಪೋದಿಲ್ಲ. ಬ್ಯಾಡ್ ಅಂತಿರ್ಬೇಕು, ಮಾಡ್ಕೊಳ್ಬೇಕು. ಅದು ಅವ್ರಿಗೆ ಗೊತ್ತದ ಸರ್, ಅದಕ್ಕೆ ಹಿಂಗ್ ಮಾಡ್ಲಿಕತ್ತಾರ. ಇವ್ರಿಗೆ ಮನಸ್ಸದ. ಸರ್ ನಿಮ್ ಫುಲ್ ನೇಮ್ ರೀ? ನರಸಿಂಹ ಜೋಶಿ. ಹುಟ್ಟಿದ್ ಯಾವ ಊರು? ಹುಟ್ಟಿದೂರು ಲಿಂಗಸೂರು ತಾಲೂಕು, ಆನೆಹೊಸೂರು. ಓದಿದ್ದು ಮಾನ್ವಿ. ಈಗ ಇರೋದು ಗಂಗಾವತಿಯಲ್ಲಿ ಸೆಟ್ಲ್ ಆಗಿ. ಗಂಗಾವತಿ ಒಳಗ ಯಾವಾಗ ಹುಟ್ಟಿದ್ರಿ? ಡೇಟ್ ಆಫ್ ಬರ್ತ್. ಮತ್ತೀಗ ಆ ಹುಡುಗಿಯರು ಕೇಳೋದಂತಿರಲ್ಲ, ಪರ್ಫೆಕ್ಟ್ ಹೇಳ್ಬೇಕು, ಸ್ವಲ್ಪ ಕಡಿಮೆ ಹೇಳ್ಬೇಕು ಡೇಟ್ ಆಫ್ ಬರ್ತ್. ನಿಮ್ ಇಷ್ಟ, ನೀವ್ ಎಷ್ಟರ ಹೇಳ್ಬೇಕು. 6/10/1975. ಕರೆಕ್ಟ್ ಹೇಳಿದ್ರೆ. ಫ್ಯಾಮಿಲಿ ಒಳಗ ನಮ್ ದೊಡ್ಡ ಕುಟುಂಬ ರೀ, 10 ಜನ ಇದೀರಿ ಈಗ್ಲೂ. ಇದು ನೋಡ್ಲಿ ಅವ್ರು ಕೇಳಿ ಆಮೇಲೆ ಒಪ್ಕೊಳ್ಳಿ ಮದುವೆ. ಇದೇ ಮೇನ್ ಪಾಯಿಂಟ್ ಅಲ್ವಾ? 10 ಜನ ಇದ್ದೀರಿ. ಈಗ ಒಂದು ಪಾಪ ಬಂದಿದೆ ನಮ್ಮ ಮಗನಿಗೆ, ಮೊಮ್ಮಗ. ಸೂಪರ್. ನಂಗೆ ಇಬ್ರದಂತೂ ನಂಬ್ಲಿಕ್ ಆಗ್ಲಿಲ್ಲ, ಮೊಮ್ಮಕ್ಳು ಹಿಂಗೆ ಅಂದಿದ್ದು. ಆದ್ರೆ ಈಗ ಮದುವೆ ನನ್ನ ಫೈನಲ್ ಡಿಸಿಷನ್ ಹೇಳ್ತಾರೆ. ಅವ್ ಯಾರ ಹುಡುಗಿ ಹೇಳಿದ್ರ, ಯಾರ ನೋಡಿ ಕೇಳಿದ್ರ ಅಂದ್ರಲ್ಲ, ಆಕೆ ಯಾರು ನಾ ನೋಡಿಲ್ಲ, ನನ್ನ ಆಕಿ ನೋಡ್ಯಾಳ. ಅದಕ್ಕ
ಸಿಗದ ಹುಡುಗಿಯ ನೆನಪಿನಲ್ಲಿ ಜೀವನ ಹಾಳೆ ಮಾಡಿಕೊಳ್ಳುವುದು ಮೂರ್ಖತನ. ಹಾ. ಯಾರು ಏನೋ ಕೇಳಲ್ಲ, ನಿಮ್ಮ ನೋಡಿದ್ವಿ, ನಾನು ಯಾರಂತ ನೋಡಿಲ್ಲ. ಅದಕ್ಕೆ ಒಬ್ಬ ಕವಿ ಬರ್ತಾನೆ, ಸಿಗದ ಹುಡುಗಿಯ ನೆನಪಿನಲ್ಲಿ ಹಾಳು ಮಾಡಿಕೊಳ್ಳುವುದು ಜೀವನ ಹಾಳು ಮಾಡಿಕೊಳ್ಳುವುದು ಮೂರ್ಖತನ, ಸಿಕ್ಕ ಹುಡುಗಿಯನ್ನೇ ಕಟ್ಟಿಕೊಂಡು ಬಾಳುವುದೇ ಜೀವನ. ಅದು ನನ್ನ ಜೀವನ ಹಾಳು ಮಾಡೋದ, ಆ ಹುಡುಗಿ ಸವಾಸ ಬೇಡ. ಇದು ಬರೆದು ಕೊಟ್ಟದ್ದು ಇವ್ರು ಹೇಳ್ತೀರಿ. ಇದನ್ನ ಕರಿಯರ್ ಆಗಿ ತಗೋಬೇಕಂತ ಯಾವಾಗ ಅನ್ಸ್ತಾರೆ ನಿಮ್ಗೆ, ತಗೋಬಹುದು ಇದನ್ನ ಅಂತ ಹೇಳಿ? ಅಂದ್ರೆ ನಾನು ನಮ್ಮೂರಲ್ಲಿ ಫಸ್ಟ್ ಶುರು ಮಾಡಿದೆ ಅವಾಗ ಭಾಳ ಚಂದ ಮಾತಾಡ್ತೇಪ್ಪ ಅಂತ ಯಾರೋ ಒಬ್ರು 500 ರೂಪಾಯಿ ಕೊಟ್ರು. ನಾನು ನೀನು ಮಾಡ್ಕೊತ ಹೋಗೋ, ಇದೇ ನೀನು ಇನ್ಕಮ್ ಮಾಡಿಕೋ ಅಂತ ಹೇಳಿ. ಅವಾಗೆಲ್ಲ ಕಾರ್ಯಕ್ರಮ ಆಗಿಂದ ಆಹೇರಿ ಕೊಡ್ತಿದ್ರಿ. ಪ್ರಾಣೇಶ್ ಅವರ ಹಾಸ್ಯ ಸಂಜೆಯನ್ನು ಮೆಚ್ಚಿ ಅನೌನ್ಸ್ ಮಾಡ್ತಾರೆ. ಪ್ರಾಣೇಶ್ ಅವರ ಹಾಸ್ಯ ಮೆಚ್ಚಿ ಯಾರಾದ್ರು ಅವರಿಗೆ ದೇಣಿಗೆ ಕೊಡೋದ್ರೆ ಈ ಗಿಫ್ಟ್ ಬೇಡ, ಹಣದ ಮುಖಾಂತರ ಅವ್ರನ್ನ ಪ್ರೋತ್ಸಾಹಿಸ್ರಿ ಅಂತ ಹೇಳಿದ್ರೆ ಕೆಲವ್ರು 11, ಕೆಲವ್ರು 10 ಹಂಗ್ ಕೊಡ್ತಾರೆ. ಆಮೇಲೆ ಇಲ್ಲ ಒಂದು ಅಮೌಂಟ್ ಮಾಡೇ ಹೋಗಿ ಯಾರ ಕರೆದ್ರು. ಫಸ್ಟ್ ಹಂಗೆ ಕರೆದ್ರು ಮಸ್ಕಿ ಅಂತ ನಮ್ಮೂರಲ್ಲ, ಅಲ್ಲಿ ಕರೆದ್ರು. ದೇವದುರ್ಗ ಅನ್ನಲ್ಲೇ ಕರೆದ್ರು. ಅವಾಗ ನಾನು ಚೀಟಿ ಬರ್ಸಿದೆ, ಭಾಷಣ 1 ತಾಸು ಮಾಡ್ತೀನಿ ನಾನು, ಕುಡಿಯಲು ನಿಂಬೆ ಹಣ್ಣಿನ ನೀರಿಡಬೇಕು, ಸಂಭಾವನೆಯಾಗಿ 500 ರೂಪಾಯಿ ಕೊಡಬೇಕು, ಬಸ್ ಚಾರ್ಜ್ ಪ್ರತ್ಯೇಕ, ಹಿಂಗೆಲ್ಲ ಶೀಟ್ ಮಾಡಿ ರೆಕಾರ್ಡಿಂಗ್ ಮಾಡಬಾರ್ದು ಯಾರು. ಬೀಚ್ ಅವ್ರ ಫೋಟೋ ತೊಗೊಂಡು ಹೋಗ್ತಾರೆ ಮೇಡಮ್. ಬೀಚ್ ನಾನಲ್ಲ ಇವ್ರು ಅಂತೇಳಿ ತೋರಿಸ್ತಾರೆ. ಅಭಿನವ್ ಬೀಚ್ ಅಂತೇಳಿ ಇವ್ರು ಕರೆದಾಗ ಇವ್ರಿಗೆ ಬೀಚ್ ಅಂತ ಕೆಲವೊಂದು ಜನ ಕನ್ಫ್ಯೂಸ್ ಆಗ್ತದೆ. ಬೀಚ್ ಅಂದ್ರೆ ಇವ್ರೆ ಅಂತ ಅನ್ಕೊಂಡು ಇವ್ರು ಫೋಟೋ ತೋರಿಸಿದ್ರು. ನಾ ಬೀಚ್ ನಾನಲ್ಲ ಇವ್ರು ಅಂತೇಳಿ ಫೋಟೋ ತೋರಿಸ್. ಆಮೇಲೆ ಒಂದು 100 ಕಾರ್ಯಕ್ರಮ ನಮ್ಮ ಗಂಗಾವತಿಯಲ್ಲೇ ಮಾಡಿದ್ರು. ಒಂದು 100 ಪ್ರೋಗ್ರಾಮ್. ಆರ್ಯ ವೈಶ್ಯ ಸಮಾಜ, ನನಗೆ ಗಂಗಾವತಿಯಲ್ಲಿ ಎಲ್ಲ ಸಮಾಜದವರು ನನಗೆ ತಂದೆ ತಾಯಿಗಳ ಸಮಾನನೇ. ಶೆಟ್ರು ಕನಿಕಾ ಪರಮೇಶ್ವರ್ ಜಯಂತಿ ದಿನ ಕಾರ್ಯಕ್ರಮ ಏರ್ಪಡಿಸ್ತೀವಿ. ಲಿಂಗಾಯತರಂತ ಇವತ್ತಿಗೂ ನನ್ನ 4000 ಕಾರ್ಯಕ್ರಮದಲ್ಲಿ ಸುಮಾರು 3,500 ಕಾರ್ಯಕ್ರಮ ಏರ್ಪಡಿಸಿದವರು ವೀರಶೈವ ಮಠಾಧೀಶರು ಮತ್ತು ಲೈನ್ಸ್, ರೋಟರಿ, ಜೆಸಿಸ್, ಕನ್ನಡ ಸಂಘ ಇಂತ. ಯಾವಾಗ ನಾವು ಬೆಂಗಳೂರಿಗೆ ಬಂದಿವೋ ಷಡಕ್ಷರ ಅವರ ಶಿವರಾತ್ರಿ ಕಾರ್ಯಕ್ರಮ ಅದು ಬಹಳ ದೊಡ್ಡ ಆಂದೋಲನವನ್ನು ಮಾಡಿಬಿಟ್ಟು ಅಲ್ಲಿಂದ ಸಿಕ್ಕಾಪಟ್ಟೆ ನಾವೆಲ್ಲ ಮೊದಲು ನಾನು, ರಿಚರ್ಡ್ ಲೂಯಿಸ್, MS ನರಸಿಂಹಮೂರ್ತಿ, ಮೈಸೂರು ಆನಂದ್, ಪ್ಯಾಡ್ ಬಾಬು ಮ್ಯೂಸಿಕ್ ಸಮೇತ ಕಾರ್ಯಕ್ರಮ ಮಾಡ್ತೀವಿ. ಅಂದ್ರೆ ರಿಚರ್ಡ್ ಲೂಯಿಸ್ ಸ್ವಲ್ಪ ಸಿನಿಮಾದಲ್ಲಿ ಪಾರ್ಟ್ ಮಾಡಿದವರಾದ್ರಿಂದ ಎಂಟ್ರಿ ನಾವು ಡ್ಯಾನ್ಸ್ ಮಾಡ್ತಾ ಹೋಗೋಣ. ಅವ್ರ ರಂಗಭೂಮಿ ಮತ್ತು ಸಿನಿಮಾ 2. ರಿಚರ್ಡ್ ಲೂಯಿಸ್ 42 ಸಿನಿಮಾ ಮಾಡಿದ್ದಾರೆ. ಅವ್ರು ಕೆಲವು ಐಡಿಯಾಸ್ ಕೊಟ್ಟು, ಅವ್ರು ಕೆಲವು ಮಾತಾಡೋ ಶೈಲಿ ನೋಡಿ ಕಲ್ತ್ವಿ. ಕೃಷ್ಣೇಗೌಡ ಹೇಳೋ ಮೆಸೇಜ್ಗಳು ನಾನು ಒಂಥರ ಮಿಕ್ಸ್. ನಾನು ರಿಚರ್ಡ್ ಆಕ್ಷನ್ ಮಾಡ್ತೀನಿ, ಕೃಷ್ಣೇಗೌಡರ ಮೆಸೇಜ್ಗಳನ್ನು ಕೊಡೋದನ್ನು ಕಲ್ತೆ, MS ನರಸಿಂಹಮೂರ್ತಿ ಹಂಗೆ ಓದೋದನ್ನು ಕಲ್ತೆ. ಅವರಿಂದ ನಮಗೆ ಉಪಯೋಗ ಆಗಿದೆ. ಇದನ್ನ MS ನರಸಿಂಹಮೂರ್ತಿ ಎಷ್ಟು 10,000 ಆರ್ಟಿಕಲ್ಗಳನ್ನು ಬರೆದ. ಅದೆಲ್ಲ ದಾಖಲೆ ಇದೆ. ಲಿಮ್ಕಾ ರೆಕಾರ್ಡ್ ಸಿಲೀಲಲ್ಲಿ ಪಾಪ ಪೌಂಡ್ ಎಲ್ಲ ಲೇಖಕರು. ಅವರು ಪುಸ್ತಕಗಳನ್ನು ಓದಿದೆ ನಾನು. ರಿಚರ್ಡ್ ಲೂಯಿಸ್ ತರ ಬಾಡಿ ಲ್ಯಾಂಗ್ವೇಜ್, ರಿಚರ್ಡ್ ಲೂಯಿಸ್ ಬಾಡಿ ಲ್ಯಾಂಗ್ವೇಜ್ ಮಾಡ್ತಾ ಮಾತಾಡಿ ಸುಮ್ಮನೆ ಹಿಂಗೆ ನಿಂತು ಮಾತಾಡ್ತಾರೆ. ಕೃಷ್ಣೇಗೌಡರು ಮಾತಿನ ಮೂಲಕ ಮೆಸೇಜ್ ಕೊಡೋದನ್ನ ಕಲಿಸಿದ್ರು. ಸುಧಾ ಬರ್ಗವರು ಆಕರ್ಷಣೆ ಹೆಂಗ್ ಮಾಡೋದು ಜನರನ್ನ ಅನ್ನೋದು ಕಲಿಸಿದ್ರು. ಹೀಗೆ ಎಲ್ಲರೂ ಒಂದು ಅಕ್ಷರ ಕಲಿತು ವಿದ್ಯೆಯ ಪರ್ವತವೇ ಆದ ಅನ್ನಂಗ ಅವರೆಲ್ಲರ ಹಾವಭಾವಗಳನ್ನ ವಿಷಯಗಳ. ಆದ್ರೆ ಒಂದು ನಂದು ಏನ್ ಮಾಡಿದೆ ಅಂದ್ರೆ ಅವ್ರು ಹೇಳಿದ ಜೋಕ ನಾನು ಹೇಳ್ತಿರ್ಲಿ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಏನು ಹಾಸ್ಯಗಳು ಮಾಡ್ತಾರೆ ಅವ್ರು ಆಲ್ಮೋಸ್ಟ್ ನಮ್ ಜೋಕ್ಗಳೇ ಹೇಳ್ಬಿಡ್ತಾರೆ. ಒಳ್ಳೆ ಮಗ ಇರ್ಬೋದು, ಆ ತಂಬಿ ತಮ್ಮಣ್ಣ ಇರ್ಬೋದು. ನಾವ್ ಅದೇ ಅಂತೀವಿ. ಇವ್ರಿಗೆ ನಾನು ಫಸ್ಟ್ ಮಾಮನೆಯವ್ರಿಗೆ ಅದೇ ಹೇಳಿದ್ದೆ, ಶೈಲಿ ಗೀಲೆಲ್ಲ ನಂದು ಕಲ್ತೀರಿ ಅನುಕರಣೆ ಮಾಡಿ ಓಕೆ, ಆದ್ರೆ ಹಾಸ್ಯ ಬೇರೆ ಹುಡುಗ ಹಿಂಗೆ ಹಾಸ್ಯ. ಅವಾಗ ಯಾದಗಿರಿ ಗುಲ್ಬರ್ಗ ಕಡೆ ಹಾಸ್ಯ ಅದನ್ನ ಹುಡ್ಕೋದು. ನಾವ್ ಹೇಳಿದ್ದು ಹೇಳಿದ್ರಾಗ ನಾನು ಅರ್ಥ ಇಲ್ಲ. ನಾನು ಕೇಳಿದ್ರು ಅಂದ್ರೆ ನಾನ್ ನೆಕ್ಸ್ಟ್ ಆ ಊರಿಗೆ ಹೋಗಿ ಅದನ್ನ ಹೇಳಿದ್ರೆ ಅದು ಏನಾದ್ರು ಅದ್ರದ್ದು ಲಾಸ್ಟ್ ಇರ್ತಲ್ಲ ಆ ಪಂಚ್ ಹೋಗ್ಬಿಡ್ತು. ಅವ್ರು ನಂದು ಹೇಳಕತ್ತಾರೆ ಅಂದ್ರೆ ನಾನು ಇವ್ರ ಓದಿದ್ರಿಂದ ನಾನು ಹೊಸದು ಹುಡುಕ್ಬೇಕಾಯ್ತು. ದುಂಡಿರಾಜ್ ಚುಟುಕ ಓದ್ದೆ, ಸರ್ವಜ್ಞ ವಚನ ಓದ್ದೆ, ಅಷ್ಟೆಲ್ಲ ಭಾಗವತ ಓದ್ದೆ. ಕಾರ್ಯಕ್ರಮದಲ್ಲಿ ಇವತ್ತು ಆಧ್ಯಾತ್ಮ ತರ್ತೀನಿ, ಒಂದು ಮೆಸೇಜ್ ಇರ್ತದೆ ಪ್ರಾಣೇಶ್ ಹೇಳೋದ್ ಕಾರಣ ಮಹಾಭಾರತ, ರಾಮಾಯಣ ಮತ್ತು ಭಾಗವತಗಳು. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ನಾನು ಓದ್ದೇ ಇರ್ತಕ್ಕಂಥ ಶಾಸ್ತ್ರ ಗ್ರಂಥಗಳೇ ಇಲ್ಲ. ಸುಧಾ ಸಹಿತ ಓದ್ಬಿಟ್ಟಿನಿ. ಅಂದ್ರ ಪಂಡಿತರಷ್ಟ ಸುಧಾ ಅದ್ರ ಏನಿರ್ತದ ಸುಧಾ ಯಾಕ ಸುಧಾವಾ ಪಠನೀಯ ವಸುಧಾವಾ ಪಾಲನೀಯ ಅಂತಿದೆ. ಸುಧಾ ಓದೋದು ಎಷ್ಟು ಕಷ್ಟ ಅಂದ್ರೆ ಭೂಮಿಯನ್ನ ಆಳದಷ್ಟು ಕಷ್ಟ ಅಂತ. ಶ್ರೀಮನ್ ನ್ಯಾಯ ಸುಧಾ ನನ್ನ ಪಾಡಿ ನಾವು ಓದ್ಕೊಂಡಿದ್ದೆ. ಆಚಾರ ಗೀಚಾರ ಎಲ್ಲ ಮಹಾ ಪಂಡಿತರಿದಾರ, ತಿಂಗಳಾನುಗಟ್ಲೆ ಪ್ರವಚನ ಮಾಡ್ತಾರೆ ಅದ್ರ ಬಗ್ಗೆ. ನಮ್ಮ ಹುಡುಗಿ ಯಾರ ಈ ಆಚೆ ಬ್ರಾಹ್ಮಣರೊಳಗೆ ಕನ್ಯಾ ಸಿಗೋದ್ರ ಕಷ್ಟ ನೋಡ್ರಿ. ಏನದೇನ ಪಣ್ಯ ಜೂಟ ಗಿಡ್ಡ ಬಿಟ್ಟು ಸುಧಾ ಹೊಡಿತಾವ. ಸುಧಾ ಪಂಡಿತರು ಸಾಮಾನ್ಯ ಅಲ್ಲ, ದೊಡ್ಡ ಸಹಸ್ರ ಗ್ರಂಥಗಳು ಬರೀ ನಮ್ಮ ಮಗ ಸುಧಾ ಓದ್ಯಾನ್ರಿ ಅಂದ್ರೆ ಸುಧಾ ಓದ್ಯಾನ್ರಿ ಅಂತ ಲಗ್ನ ಬಿಡ್ತೀವಿ. ಬಗಲ ಮನ್ಯಾಗ ಮತ್ತ ಬ್ರಾಹ್ಮಣರ ಅಲ್ದತ್ತ
ಸುಧಾ ಓದಿ ನಾವು ಸುಮ್ಮನೆ ಪ್ರಜಾಮತ ತರಿಸ್ತಿದ್ವಿ ನೋಡ್ರಿ ನಾವು ಸುಧಾ ತರಿಸ್ಲಿಲ್ಲಲ್ಲ. ಆ ಮುದುಕ ಎಷ್ಟು ಓದ್ಯಾನ್ರಿ? ಸುಧಾ ಓದ್ಯಾನ, ತರಂಗ ಓದ್ಯಾನ, ನೀವು ಬರೀ ಸುಧಾ ಓದಿದ್ದಕ್ಕೆ ಲಗ್ನ ಆತ್ರಿ, ನಾವು ಸುಮ್ಮನೆ ಪ್ರಜಾಮತ ತರಿಸ್ತಿದ್ವಿ ನೋಡ್ರಿ, ಸುಧಾ ಹಾಕಂತ ಹೇಳ್ತೀವ್ರಿ ಅದ. ಅವಾಗೆಲ್ಲ ಮನಿ ತಂದಾಗ್ತಿರು, ಕಾಯ್ತಿದ್ರು. ಉಷಾ ನವರತ್ನ ನಮ್ ಧಾರಾವಾಹಿಗಳೆಲ್ಲ ಸುಧಾದಾಗೆ ಜಾಸ್ತಿ ಬರ್ತದೆ. ಪ್ರಜಾಮತ ಗುಪ್ತ ಸಮಾಲೋಚನೆ ಅಂತ ಬರ್ತಿತ್ತು, ಅದನ್ನ ಓದ್ಲಕ್ ಬಹಳ ಜನ ತಗೋತಿದ್ರು. ಈಗ ಗುಪ್ತ ಎಲ್ಲ ಸಮಾಲೋಚನೆ ಎಲ್ಲ ಓಪನ್. ಈಗ ಪ್ರಜಾಮತ ಹಿಡ್ಕೊಂಡು ಕೂತು ಬಂದ್ ಮನ್ಯಾಗ ಹಿರಿಯರು ನೋಡೋದ್ರಿ, ಯಾವ ಪೇಜ್ ಓದ್ತಾ ನೀವು ಅಂತ. ಸರ್ ಈಗ ಕಾಲಕ್ರಮೇಣ ಹಾಸ್ಯನೂ ಚೇಂಜ್ ಆಗ್ತಾ ಬರುತ್ತಾ? ಈಗ ಮಿಮಿಕ್ರಿ ಗೋಪಿ ಇದ್ದಾರೆ, ಅವ್ರ ಜೋಕ್ ಹೇಳಂಗಿಲ್ಲ, ಅವ್ರು ಎಲ್ಲರ ವಯಸ್ಸಿನಾಗ ಹಾಸ್ಯ ಮಾಡ್ತಾರ. ನಾವ್ ಹೆಂಗ ಈ ಜೋಕ್ಗಳನ್ನೇ ಅವರು ನೆಸರಾವ್ ಹೆಂಗ್ ಹೇಳ್ತಾನ, ದ್ವಾರಕೀಶ ಕಿಲ ಮಿಕ್ಕಿಲಿಕ್ಕಿಲ್ಲ ಆತರ ಹಂಗ್ ಟರ್ನ್ ಆಗ್ಯದ್ರಿ. ಅದು ಕೆಲವರು ಎಲ್ಲ ಮೊದ್ಲು ಹೆಂಗಿದ್ರಿ, ಸ್ಟ್ಯಾಂಡ್ ಅಪ್ ಕಾಮಿಡಿ ಇತ್ತು, ನಾಟಕಗಳಲ್ಲಿ ಸಿನಿಮಾಗಳಲ್ಲಿ ಹಾಸ್ಯಗಳನ್ನ ಕಾಣ್ತಿದ್ವಿ. ಈಗ ಹಂಗಿಲ್ರಿ, ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತ ಮೊದ್ಲು ಕಡಿಮೆ ಇತ್ತು, ಈಗ ಭಯಂಕರ ಆಗ್ಬಿಟ್ರಿ. ನೋಡ್ರಿ ನೀವು ಜಿ ಕನ್ನಡ ಕಾಮಿಡಿ ಕಿಲಾಡಿಗಳು ಅವ್ರಿಗೆಲ್ಲ ಈಗ ಬಹಳಷ್ಟು ಜನ ಕಲಾವಿದರು ಅವೈಲೇಬಲ್ ಇದಾರೆ. ಈಗ ಇದ್ರೊಳಗೆ ಉಳಿಯೋದು ಬಹಳ ಕಷ್ಟ. ಈಗ ಅವ್ರವ್ರದೇ ತಂಡಗಳಿದಾವ್ರಿ. ಮೊದಲು ಒಂದು 3-4 ತಂಡ ಇದ್ದು ಅಷ್ಟೇ ಏನ್ರಿ, ಈಗ ಒಂದು 100 ತಂಡಗಳಾಗ್ಯಾವ. ಅದ್ರೊಳಗಡೆ ಅವ್ರಿಗೆಲ್ಲ ಮಿಸ್ ಆಗಿ ಕಾರ್ಯಕ್ರಮ ಬರ್ಬೇಕು, ಇಷ್ಟು ಕಾಂಪಿಟೇಷನ್ ಅದ. ಆಮೇಲೆ ನೀವು ಅವ್ರು ಯಾರು ನಾವು ಹೋಗಿಕ್ಕಿಂತ ಮೊದ್ಲು ಇವ್ರು ಹೋಗಿದ್ ಮೊದ್ಲು ಯಾರೋ ಹೋಗಿರ್ತಾರ, ಇದನ್ನ ಹೇಳ್ಬಿಟ್ಟಿರ್ತಾರ. ಈಗ ಅಲ್ಲಿ ಪಂಚ್ ಆಗೋದಿಲ್ಲ, ಅವ್ರು ಹೇಳ್ಯಾರಂತ ಗೊತ್ತಾಗದ ಮೇಲೆ ಇವ್ರು ಅಲ್ಲಿ ಚೇಂಜ್ ಮಾಡ್ಕೋಬೇಕಲ್ಲ. ಅಂದಾಗ ಏನ್ ಗೊತ್ತನ್ರಿ, ಬಹಳಷ್ಟು ಇದ್ದಾಗ ನಾವು ಬದುಕ್ತೀವ್ರಿ. ಸ್ಟಾಕ್ ಭಾಳ ಇರ್ಬೇಕು. ಕಡಿಮೆ ಇತ್ತು ಅಷ್ಟನ್ನೇ ಕಟ್ಕೊಂಡು ಹೋಗಿದ್ವಿ ಅಂತಂದ್ರೆ, ಈಗ ನೀವು ಒಂದು ಕ್ಯಾರಿಯರ್, ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡೋದಕ್ಕೂ ಒಂದು ಕ್ಯಾರಿಯರ್ನಾಗ ತಗೊಂಡು ಹೋಗೋದಕ್ಕೂ ಡಿಫ್ರೆನ್ಸ್ ಇದೆ ರೀ. ಒಂದು ಕ್ಯಾರಿಯರ್ನಾಗ ತಗೊಂಡು ಹೋದ್ರಿ ಅಂತಂದ್ರೆ, ಇನ್ನೊಬ್ರು ಯಾರು ನಿಮ್ಮ ಫ್ರೆಂಡ್ ಸಿಕ್ಕರೆ ಇದ್ರಲ್ಲಿ ನೀವು ಹಂಚ್ಕೊಂಡು ತಿನ್ಬೇಕು. ಒಂದು ಹೋಟೆಲ್ಗೆ ಹೋಗ್ಬಿಟ್ರಿ ಅಂದ್ರೆ ನೀವು ಎಷ್ಟೇ ಜನ ಹೋಗ್ರಿ, ಅಲ್ಲಿ ಏನಿರುತ್ತೆ ಆರ್ಡರ್ ಮಾಡ್ತೀನಿ ಹೋಗ್ರಿ. ಸರಕು ನಮ್ಮಲ್ಲಿ ಜಾಸ್ತಿ ಇದ್ದಾಗ ನೋಡಿ, ಸ್ವಲ್ಪ ಸರಕು ಹೆಂಗಿತ್ತಂದ್ರೆ, ನಮ್ಮ ಫ್ರೆಂಡ್ ಒಬ್ಬ ಕಲಾವಿದ್ರಿ, ಹೇಳೋದು ಬೇಡ, ಕಲಾವಿದರು ಇಬ್ಬರೇ ಕಲಾವಿದರು ಹೋಗಿದ್ದಾರೆ, ಆರ್ಟಿಸ್ಟ್. ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಕಂಡೀಷನ್ಸ್ ಏನು, 2 ಅವರ್ಸ್ ಮಾತಾಡ್ಬೇಕು ನೀವು ಅಂತ. ಎಕ್ಸಾಂಪಲ್ ನಾನು ಹೋಗಿನಿ, ಈಗ ಇವ್ರು ಬಂದಿಲ್ಲ, ನಾನು ಮಾತಾಡ್ತಾ 1 ಅವರ್ ಕ್ರಾಸ್ ಆಗ್ಬಿಟ್ಟಿತ್ತು. ಸರ್ ಸ್ವಲ್ಪ ಸ್ಟಾಪ್ ಮಾಡೋಣ ಅಂದ್ರೆ, ಇಲ್ಲ ಸರ್ ಜನ ಎದ್ದೋಗ್ಬಿಡ್ತಾರೆ, ನೀವು ಮಾತಾಡ್ಬಿಡ್ರಿ ಅಂತ. ಈಗ ನನ್ನ ಹತ್ರ ಸರಕು ಮುಗಿದೋಗ್ಬಿಟ್ರೆ ನಾನು ಏನು ಮಾಡ್ಬೇಕು? ಈಗ ಇವ್ರು ಬರ್ತಾ ಇಲ್ಲ, ಇವ್ರದೇ ತಗೊಂಡ್ಬಿಟ್ಟೆ ಅರ್ಧ. ಇವ್ರು ತಗೊಂಡು ನಾ ಮಾತಾಡಕ್ಕೆ ಶುರು ಮಾಡಿ, ನಾನು ಅರ್ಧ 1.5 ಅವರ್ ನಾ ಮಾಡಿದ್ರೆ ಇವ್ರು ಬಂದರು. ಈಗ ನೆಕ್ಸ್ಟ್ ಮುಂದಿನ ಕಲಾವಿದರು ಬಂದಿದ್ದಾರೆ ಅಂದೆ, ಬಿಟ್ಟೆ. ಇವ್ರು ಮಾತಾಡಕ್ಕೆ ಶುರು ಮಾಡಿದ್ರು. ಮಾತೆಯರೇ, ಮಹಿಳೆಯರೇ, ನಾನು ಒಂದು ಜೋಕ್ ಶುರು ಮಾಡಿದ್ರು. ನಾನು ಹಿಂದೆ ಕೂತ್ ಹೇಳಿದೆ, ದೋಸ್ತ ಅದನ್ನ ಹೇಳಿದ್ದೆ ಅದು ಬಿಡ್ರಿ, ನಾ ಶಾಲೆಯಲ್ಲಿ ಓದ್ಬೇಕಾದಾಗ ಏನಾಗಿತ್ತು ದೋಸ್ತ ಅದನ್ನ ನಾ ಹೇಳಿದೆ. 15 ನಿಮಿಷ ಹಿಂಗೆ ಹೇಳಿದ್ರೆ ನಾ ಎಲ್ಲ ಹೇಳಿ ನೆನ್ಬಿಟ್ಟಿದ್ದೆ. ಅವ್ರಂದ್ರು, ಈ ಕಾರ್ಯಕ್ರಮ ನಂದಲ್ಲ, ನನಗೊಂದು ಈ ಕಾರ್ಯಕ್ರಮದಿಂದ ನನಗೊಂದು ಪಾಠ ಕಲಿತೆ, ತಡವಾಗಿ ಬಂದ್ರೆ ನಮ್ದು ಏನೂ ಉಳಿಸೋದಿಲ್ಲ. ಅವ್ರದ್ದು ಅನುಭವ, ನಂದು ಇನ್ನೊಂದು ಅನುಭವ. ನೀ ಮಾತಾಡಪ್ಪ ಮೊದಲು ಅಂತೇಳಿ ಕಳಿಸ್ಬಿಡ್ತೀನಿ ಯಾರನ್ನ. ಅವ್ರು ಹೋಗಿ ಎಲ್ಲ ಮಾತಾಡಿ ನಾನು ರೆಡಿ ಆಗಿ ಬಂದೆ. ಈಗ ನಾನು ಹೇಳ್ತೀನಿ ಅಂತಂದು ಅವ್ನು ಜೋಕ್ ಹೇಳಿದ್ರೆ, ನನ್ನ ಶಿಷ್ಯ ಸರ ಇದನ್ನ ಹೇಳಿದ್ದೆ. ಇನ್ನೊಂದು ತಗೊಂಡೆ, ಸರ ಇದನ್ನ ಹೇಳಿದ್ವಿ. 5-6 ನಾ ಶುರು ಮಾಡಿದ್ರೆ, ಸರ್ ಇದು ಹಾಗೆ ತೊಗೊಂಡಿನಿ ಸರ್ ಹಾಗೆ. ಮತ್ತೆ ನಾನು ಏನು ತೊಗೊಳ್ಳೆ ಮಣ್ಣು ಕುಣಿದ್ ಬಿಡ್ಲ ಡ್ಯಾನ್ಸ್ ಮಾಡಿ. ನಿರೂಪಣೆ ಮಾಡ್ತಾರಲ್ಲ ಆ್ಯಂಕರ್, ಅವ್ರು ಭಾರಿ ಇರ್ತಾರೆ. ಒಂದ್ಸಲ ಇವ್ರಿಗೆ ಒಂದು ಊರೊಳಗೆ, ಬದಾಮಿಯಲ್ಲಿ ಹೋಗಿದ್ದು ಒಂದು ಊರೊಳಗೆ, ಒಬ್ಬರು ಮೇಷ್ಟ್ರು ನಿರೂಪಣೆ ಮಾಡ್ತಾರೆ. ಸರ್ ನೀವು ಕೂಡ ಸರ್, ನಿಮ್ಗೆ ಪರಿಚಯ ಮಾಡ್ತೀನಿ. ಇವ್ರ ಪರಿಚಯನ ಎಷ್ಟೊತ್ತು ಮಾಡ್ಬೋದು ಅವರು? 25 ನಿಮಿಷ ಇವ್ರು ಪರಿಚಯ ಮಾಡಿದ್ರು. ಅದ್ರೊಳಗೆ ಇವರು ಹೈಲೈಟ್ ಇರ್ತಕ್ಕಂಥ 5 ಜೋಕ್ನೇ ಹೇಳ್ಬಿಟ್ಟ. ಪ್ರಾಣೇಶ್ ಅವರು ಒಂದು ಕಾರ್ಯಕ್ರಮದಾಗ ಹೋದಾಗ ಡಬ್ಬಿಗೆ ಒಂದು ಜೋಕ್ ಹೇಳಿದ್ರು, ಡಬ್ಬಿ ಮೇಲೆ ಡಬ್ಬಿ ಅವ್ರು. ಇದು ನಾ ಹೇಳೋದಲ್ಲ, ಅವ್ರ ಬಾಯಿಲಿ ಕೇಳ್ಬೇಕಂದ. ನಾನು ಬಾಯಿನ ಏನು ಕೇಳ್ತಿಲ್ಲ, ಒಟ್ಟು ಕೇಳಬಿಡ್ರಿ ಏನು ಬಾಯಿನ. ಒಟ್ಟು 25 ನಿಮಿಷ. ಈಗ ಅವ್ರಂದ್ರೆ ನಾನು 15 ನಿಮಿಷ ಅಷ್ಟೇ ಮಾತಾಡ್ತೀನಿ, ಯಾಕಂದ್ರೆ ನಾನು 40 ನಿಮಿಷ ಮಾತಾಡ್ಬೇಕಂತ ಮಾಡಿದ್ದೆ. 25 ನಿಮಿಷ ಅವ್ರು ಮಾತಾಡ್ಬಿಟ್ರೆ ನಾನಂತ. ಈಗ ನಾನು ಉಳಿದ ಟೈಮ್ ಇಷ್ಟ ಮಾತಾಡ್ತೀನಿ. ಕೆಲವೊಂದು ಹಂಗನ ಆಗ್ಬಿಡ್ತಾರೆ. ನೀನ್ ಮುಂದೆ ಎಲ್ಲಾರ ಬಂದಿ ಅಂದ್ರ ಒಂದು ಕತ್ತಿ ಕರೆ ಬಟ್ಟಿ ತಗೊಂಬ. ನಿಂದಾದ ವೇಳೆ ನೀ ಏನ್ ಮಾಡು, ಮಂದ್ಯಾಗ ನಾನು ಕೂರ್ಸಿ ತಲೆ ಬೋಳ್ಸಿ ಕರೆ ಬಟ್ಟಿ ಕಟ್ಟಿಬಿಡ್ನ. ಸರ್ ಹಿಂಗೆಲ್ಲ ಬರ್ಲಿಗತ್ತಾರ ಅಂದ ತಕ್ಷಣ ಜೋಶಿಯವರು, ಮಾಮನಿಯವರು ಅಂತ ಅಂದ್ರು, ಎಲ್ರು ಬರ್ಲಿಗತ್ತಾರ. ನಾವು ಸೆಟ್ ದೋಸೆ ಇದ್ದಂಗ್ರಿ. ಸೆಟ್ ದೋಸೆ ಆರ್ಡರ್ ಮಾಡಿದ್ರೆ ನಾವು 3 ಬರ್ತಾವ್ರಿ. ನೀವು ತಿನ್ನೋರು 1 ಇರ್ತೀನಿ, 2 ತಿನ್ನ ಸಂಬಂಧ ಇಲ್ಲ, ಬರೋದು 3 ಹಂಗಿರ್ತದೆ. ಬರ್ತಾವ. ಕೆಲವೊಂದ್ಸಲ ಖಾಲಿ ದೋಸೆ ಅಂತೇಳಿ ಒಂದು ಕರ್ಸ್ಕೊಂಡ್ ತೊಂತಾರೆ. ಮಸಾಲೆ ದೋಸೆ, ಖಾಲಿ ದೋಸೆ, ಮಸಾಲೆ ದೋಸೆ ಅಂತ ಕೆಲಸ ನಿಮ್ಗೆ ಗೊತ್ತಾತ. ಇವ್ರು ಸೆಟ್ ದೋಸೆ, ನಾನು ಹಂಗಲ್ಲ,
ದತ್ತಾತ್ರೇಯ ಹೋಲಿಸ್ಕೊತೀನಿ. ನಡಕಿನ ಮುಖ ನಂದು, 2 ಇವರು. ದೊಡ್ಡವರಿಗೆ ವಯಸ್ಸಾದವರಿಗೆ ದೊಡ್ಡ ಥಿಂಕಿಂಗ್ ಇರ್ತದೆ. ವಯಸ್ಸಾದ್ರೆ ಸಾರಿ ಸರ್, ವಯಸ್ಸು ವಿಷಯ ಬಂದ್ರೆ ಅವ್ರು ಸೆಟ್ಟಿಗೆ ಆಡ್ತಾರ ಅವ್ರು. ಅದು ಅನ್ಬಿಡ್ದಾಗಿತ್ತು ನಾನು ವಯಸ್ಸು 64 ವಯಸ್ಸು ಅಂತ ಹೇಳಿ ಈಗಾಗಲೇ ಓಪನ್ ಆಗ್ಯದ, ಅದೇನು ಸಮಸ್ಯೆ ಇಲ್ಲ. ಯಾಕಂತ ಮದುವೆ ಆಗ್ಲಿಕ್ಕೆ 64 ವಯಸ್ಸು ಅಂತೇಳಿ ಕೊಟ್ಬಿಟ್ಟು 64 ಅಂದ್ರೆ ಭಾಳ ಅನಿಸ್ತಲ್ರಿ, ಭಾಳ ಆಗ್ತದೆ ವಯಸ್ಸು. ಅಲ್ಲಿ ನಿಮ್ಗೆ ಹೆಂಗ ಅನ್ಸಲ್ಲ ಕರ್ಕೊಂಡು ಅಲ್ರಿ ನಮ್ಮ ಭೈರಪ್ಪನವ್ರ ಕಾದಂಬರಿ ನೀವು ಹೋದ್ರಿ, ಅವಾಗ್ಲೇನಾದ್ರು 50 ವರ್ಷದ ವೃದ್ಧ ಅಂತ ಬರೀತಿದ್ರು. ಈಗ ಆಯುಷ್ಮಾನ ಜಾಸ್ತಿ ಆಗ್ಯದ ಸರ್. ಲಾಂಜೆವಿಟಿ ಅಂತ ಏನೋ ಅಂತಾರಲ್ಲ, ಮನುಷ್ಯನ ಆಯುಷ್ಯ ಭಾಗ ಜಾಸ್ತಿ ಆಗ್ಯದ ಸರ್ ಈಗ. ಬಿಕಾಸ್ ಆಫ್ ಡಾಕ್ಟರ್ಸ್, ಸರ್ಜರಿ, ಔಷಧಿಗಳು, ತಿನ್ನೋ ಆಹಾರ. ನಿಮ್ ತಾತ ಮುತ್ತಾತಂದ್ರೆ ತೀರ್ಕೊಂಡು ಕೇಳ್ರಿ ನೀವು, ಸಣ್ಣ ವಯಸ್ಸಿಗೆ. ನಮ್ ಫಾದರ್ 61 ವರ್ಷಕ್ಕೆ ಹೋಗ್ಬಿಟ್ರಿ. ಅನೇಕ ಜನ ಪೂರ್ವಿಕರೆಲ್ಲ 60 ಅರಳು ಮರಳು ಅಂತಿದ್ರು. ಇಲ್ಲದ್ರೆ ಯಾರು 64 ನನಗೆ ಅರಳು ಮರಳು ಅದನ 50 ವರ್ಷಕ್ಕ ಮುದುಕ. ನೀವು ಭೈರಪ್ಪನ ಕಾದಿ ತೆಗೆದ್ರಿ, ಅವನಾಗಲೇ 50 ವೃದ್ಧ ಅಂತ ಬರೀತಾರ, ಬರ್ದಾರ. ಈಗ 50 ವರ್ಷಕ್ಕೆ ಗುರುತೇ ಆಗಲ್ಲ. 50 ಅಂತ ಈ ಖಂಡಿತ ಆಯುಷ್ ಜಾಸ್ತಿ ಆಗಿದೆ ಸರ್. ನಾವೊಂದು ಚೂರು ಯೋಗ ವ್ಯಾಯಾಮ ಮಾಡಿದ್ರೆ ಜಾಸ್ತಿ ಆಗಿದೆ ಅನ್ನೋದಕ್ಕಿಂತಲೂ ಈಗ ಆಯುಷ್ ಚೂರು ವ್ಯತ್ಯಾಸಗಳು ಆಗಿದೆ. ನಮ್ಮ ಗುರುಗಳು ಅವರು ಇದು ಮಾಡ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ನಮ್ಗೆ ನಿಮ್ಮ ಒಪಿನಿಯನ್ಗೆ ನಾವು ಒಪ್ತೀವಿ. ಬಟ್ ಈಗ ಏನಾಗಿದೆ ಅಂತಂದ್ರೆ, ಈ ಗರ್ಭಿಣಿ ಹೆಣ್ಮಕ್ಳಿಂದ ಏನು ಜನನ ಆಗುವಂತ ಮಕ್ಕಳು ಸಾಯುವಂತ ಪ್ರಮಾಣ ಕಡಿಮೆ ಆಗಿದೆ ಅಂತ ಒಪ್ಬೋದು ನಾವು. ಅದು ಕರೆಕ್ಟ್. ಈಗೇನಾಗಿದೆ, ಮಕ್ಕಳು ಏನು ಪ್ರೆಗ್ನೆಂಟ್ ಇದ್ದಾಗ ಪುನರ್ಜನ್ಮ ತಾಯಿಗೆ. ಅಪೆಂಡಿಸೈಟಿಸ್ ಆಪರೇಷನ್ ಹೋದ್ರೆ ಅವಾಗ ದೇವ್ರನ್ನೆಲ್ಲ ಬೇಡಿಕೆತಿದ್ರು. ಈಗ ಒಂದು ಕ್ಷಣದ ಮಾಡಿ ಹೊರಗೆ ಕಳಿಸ್ಬಿಡ್ತಾರೆ. ಕ್ಯಾನ್ಸರ್ ಬಂದ್ರೆ ಮುಗಿತಪ್ಪ, ಕ್ಯಾನ್ಸರ್ ಆದ್ರೆ 5-10 ವರ್ಷ ಬದುಕಿದ್ದಾರೆ. ಟಿಬಿ ಕ್ಷಯರೋಗ, ಕ್ಷಯ ಬಂತು ಅಂದ್ರೆ ಊರ್ ಹೊರಗೆ ಇಡ್ತಿದ್ರ. ಈಗ ಎಲ್ಲ ಒಳ್ಳೆ ಮೆಡಿಸಿನ್ಸ್, ಈಗ ಔಷಧಗಳು, ಹಿಂಗಾಗಿ ಆಯುಷ್ಯ ಪ್ರಮಾಣ ಜಾಸ್ತಿ ಆಗ. ನಮ್ಮ ಫ್ಯಾಮಿಲಿ ಒಳಗಂದ್ರೆ ಸರ್, ನಾವು ಒಬ್ಬನೇ ದುಡಿಯೋಬೇಕು. ಮುಂಚೆ ದುಡ್ಡು ತಂದ್ರೆ ಸಾಕಂತಿತ್ತು. ಆಮೇಲೆ ನಾವು ಏನು ಮಾಡಿದ್ರೆ ನಮ್ಮ ಅಪ್ಪಾಜಿ ಮಾಡ್ಲಿಕ್ಕಂದ್ರೆ, ಈಗ ನಮ್ದು ಹೆಂಗಿದೆ ಭಾಳ ಕ್ರಿಟಿಕಲ್ ಕಂಡೀಷನ್ ಸರ್. ನಮ್ಮ ಮನೆ ಒಟ್ಟು ಜೀವನ ಮಾಡಿ ದುಡಿದ್ರೆ ಸಾಕು. ನಾನು ತಿಂಗಳಿಗೆ 8-10 ಪ್ರೋಗ್ರಾಮ್ ಬರೋವರೆಗೂ ಕೆಲಸ ಬಿಡಲಿಲ್ಲ. ನಾನು ಕೆಲಸ ಮಾಡ್ತಿದ್ದೆ ಸರ್. ಒಂದು ಕಂಪನಿ ಒಳಗೆ ಸೆಕ್ಯೂರಿಟಿ ಗಾರ್ಡ್ ಮಾಡ್ತಿದ್ದೆ. ಆಮೇಲೆ ಒಂದು ಕಡೆ ವೆಲ್ಡಿಂಗ್ ಅಸಿಸ್ಟೆಂಟ್ ಅಂತ ಹೋದೆ, ಒಂದು ಕಡೆ ಸಬ್ ಸ್ಟಾಫ್ ಅಂತ ಕೆಲಸ ಮಾಡಿದೆ. ಅಲ್ಲಿ LIC ಏಜೆಂಟ್ ಮಾಡಿದೆ. ನಾವು LIC ಏಜೆಂಟ್, ಇವರು LIC ಕೆಲಸ ಮಾಡಿದೆ, LIC ಕೆಲಸ ಮಾಡಿದೆ. ಆಮೇಲೆ ಅದನ್ನು ಸರ್ಚ್ ಮಾಡಿದೆ ನಾನು ಒಂದು ವರ್ಷ. ಇದು ಬಿಟ್ಟರೆ ಈ ಲೈಫ್ ನಡಿಬೋದಾ ಅಂತ. ನಾನು ಯಾವಾಗ 10 ತಿಂಗಳಿಗೆ 10 ಕಾರ್ಯಕ್ರಮ ಬರ್ಲಿಕ್ಕೆ ಫಿಕ್ಸ್ ಆಯಿತು. 300 ರೂಪಾಯಿ ಕೊಡ್ತಿದ್ರು. 10 ಪ್ರೋಗ್ರಾಮ್ ಆದರೆ 3000. ನಮ್ಮ ಮನೆ ನಡಿಬಹುದು ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ನಾನು ಕೆಲಸ ಬಿಟ್ಬಿಟ್ಟಿದ್ದೆ. ಎಲ್ಲ ಬಿಟ್ಟು ಪರ್ಫೆಕ್ಟ್ ಬರೀ ಪೂರ್ಣ ವೃತ್ತಿ ಆರ್ಟಿಸ್ಟ್ ಆಗಿ. ನಾನು ರಾಜನಂತೆ ಈ ಫೀಲ್ಡಿಗೆ ಬಂದೆ ಸರ್. ಅವ್ರು ಭಾಳ ಕಷ್ಟಪಟ್ಟು ಜೋಶ್ ವೆಲ್ಡಿಂಗ್ ಮಾಡ್ಯಾರ ಸರ್. ಅದು ವೆಲ್ಡಿಂಗ್ ಹಿಂಗೆ ಹಿಡ್ಕೊಳ್ಳೋದಕ್ಕೆ ಗ್ಲಾಸ್ ಕೂಡ ಕೊಡ್ತಿಲ್ಲ, ಕಣ್ಣಿಂದ ನೋಡ್ತಾ ವೆಲ್ಡಿಂಗ್ ಕೆಂಪಗಾಗಿ ಕಣ್ಣಾಗ ರಾತ್ರಿ ಮನೆಗೆ ಉಸಿರು ಹಾಕಿದ್ರೆ ರೋಸ್ ವಾಟರ್ ಅಂತ ಹಾಕಿ ಮಾಡ್ತಿದ್ರು. ಆದ್ರೂ ಬಹಳ ಕಷ್ಟ ಸರ್. ಎಲ್ಲೋ ಯಾವ್ದೋ ಬೇರೆ ರಾಜ್ಯಕ್ಕೆ ಹೋಗಿದ್ರಿ ದುಡಿಯೋದಕ್ಕೆ. ಬೆನ್ನೆಲ್ಲ ತೆರೆದು ಬಹಳ ಹೆಮ್ಮೆ. ಯಾಕಂದ್ರೆ ಇವನೊಬ್ಬನೇ ಗಂಡಸ್ ಮಗ, ಅವ್ರ ತಂದೆ ತಾಯಿ ಬಹಳ ಕಷ್ಟಪಟ್ಟ. ಆಮೇಲೆ ಮಿಮಿಕ್ರಿ ಯಾರಿಂದ ಕಲ್ತಾನ? ದಯಾನಂದ್ ಅವ್ರು. ದಯಾನಂದ್ ಸರ್, ನನಗೆ ಮಿಮಿಕ್ರಿ ದಯಾನಂದ್ ಗುರು ಸರ್. ಸುಳ್ಳಲ್ಲ ಪಾಪ, ಗ್ರೇಟ್. ಅವರು ಒಂದ್ಸಲ ಗಂಗಾವತಿ ಬಂದಿದ್ರು ಸರ್. ಇವರು ನೋಡ್ರಿ ಸಂದರ್ಭ ಹೆಂಗಿದೆ ನೋಡ್ರಿ ಅಂದ್ರೆ, ಇವರು ಮುಂದೆ ಕೂತ್ಕೊಂಡಿದ್ರು, ಎಷ್ಟು ಮುಂದೆ ಕೂತ್ಕೊಂಡಿದ್ರು. ನಾನು ದಯಾನಂದ್ ಅವರು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮ ಮಾಡಿದ್ಮೇಲೆ ಭಾಳ ವರ್ಷ, 25-30 ವರ್ಷ ಅವರು ಬರೆದ್ರು. ನಾನು ಇನ್ನೂ ಅವಾಗ ಎಷ್ಟು ಒಂದು ಕಂಪ್ನಿ ಒಳಗೆ ಪೆಸ್ಟಿಸೈಡ್ಸ್ ಅನ್ಲೋಡ್ ಮಾಡಿ ಬಂದಿದ್ದೆ. ಕಾಲಲ್ಲಿ ಹವಾಯಿ ಚಪ್ಪಲಿ, ಅದು ಒಂದು ಕಡೆ ಕಿತ್ತೋಗಿತ್ತು. ಶರ್ಟ್ ಬೇರೆ ಸರಿ, ಒಟ್ಟ ನಾನು ನೋಡಿದ್ರೇ ಒಂದು ಸಾಯ್ತು. ಏನು ದಯಾನಂದ ಸರಿ ಹೋಗಿ ಯಾರೋ ಪರಿಚಯ ಮಾಡಿಸ್ತಾರೆ ಸರ್. ಶರತ್ ದಂಡಿನವರು, ಶೇಷಗಿರಿ ಅಂತ, ಅವರು ಪರಿಚಯ ಮಾಡ್ತಾರೆ. ಸರ್ ಭಾಳ ಒಳ್ಳೆ ಕಲಾವಿದ ಸರ್, ಒಂದು 30-40 ಬರೀ ಮಾಡ್ತಾನೆ ಸರ್, ಒಂದು ಅವಕಾಶ ಮಾಡಿಕೊಡಿ ಸರ್ ಅಂದ್ರೆ. ದಯಾನಂದ ಮನುಷ್ಯ ಅವಾಗ ದಯಾನಂದ ಅವ್ರು ನೋಡಿದ್ರೇ ಭಾಳ ಆಗಿರುತ್ತೆ ರೀ ಮನುಷ್ಯ. ದೊಡ್ಡ ಮನಸ್ಸು ಅಂತ ಹೆಂಗೆ ಅಂತಾರೆ ಅಂದರೆ, ಇವತ್ತು ನಾನು ಅರ್ಜೆಂಟ್ ಇದೆ, ಅವ್ರ ಊರಿಗೆ ಹೋಗ್ಬೇಕಾಗಿತ್ತು, ನನಗೆ ತುಂಬ ಅರ್ಜೆಂಟ್ ಇದೆ, ಬೆಳಗ್ಗೆ ಒಂದು ಶೂಟಿಂಗ್ ಇದೆ, ನಾನು ಹೋಗಬೇಕು. ನೋಡಿರಿ, ಯಾರೇ ಆಗಲಿ ಒಂದು ಜಾತಿ ಮನುಷ್ಯನ ಇನ್ನೊಬ್ಬ ಜಾತಿ ಮನುಷ್ಯ ಭೇಟಿಯಾದರೆ ತುಂಬ ಖುಷಿ ಆಗ್ತದೆ. ಈಗ ನನ್ನ ಜಾತಿ ಹುಡುಗನೇ ಒಬ್ಬನಿದ್ದಾನೆ ಈ ಊರಲ್ಲಿ ಅಂದ್ಬಿಟ್ರೆ ಅಂತ ಕೂತ್ಕೊಂಡ್ರೆ, ಇವ್ರೇ ಆ ಜಾತಿ, ಇವ್ರೇ ಕ್ಯಾಸ್ಟ್ ಅನ್ನಂಗೆ ಆಯ್ತದ. ಅಲ್ಲ, ನಾನು ಮಿಮಿಕ್ರಿ ಮಾಡ್ತೀನಿ, ನನ್ನ ಜಾತಿಯವನೇ ಮಿಮಿಕ್ರಿ ಮಾಡೋ ಹುಡುಗ ಇನ್ನೊಬ್ಬನಿದ್ದಾನೆ ಈ ಊರಲ್ಲಿ ಅಂತಂದು ನನಗೆ ಮೈಕ್ ಕೊಟ್ಟು ಒಳ್ಳೇದಾಗಲಿ ಅಂತ ಹೋಗ್ಬಿಟ್ರು ಅವರು. ನಾನು ಅವ್ರು ಹೋದ್ಮೇಲೆ ಅವ್ರ ಜನರು ಹಿಡಿಬೇಕಲ್ರ, 10 ಜನ ಅವರಿಂದನೇ ಎದ್ದು ಹೊರಟಿದ್ರು.
ನಾನು ಅವ್ರನ್ನ ತೊಗೊಂಡೆ 45 ನಿಮಿಷ ನಾ ಮಾಡಿದೆ. ಒಂದು ಹರಿಕಥೆ ದಾಸರದ ಶೈಲಿಯೊಳಗೆ ಒಂದು ಕೀರ್ತನೆ ಮಾಡುತ್ತೇನೆ ನಾನು, ಭಾಳ ಫೇಮಸ್ ಇತ್ತು ಅದು. ಆ ಒಂದು ಹಂತದಲ್ಲಿ ದಯಾನಂದನನ್ನೇ ಓವರ್ಟೇಕ್ ಮಾಡಿಬಿಟ್ಟ ಹುಡುಗ ಅಂತ ಬರೆದ್ಬಿಟ್ರಿ ಇವ್ರ ಪತ್ರಿಕೆಯಲ್ಲಿ. ಪ್ರಸಿದ್ಧ ಭಟ್ರಿದ್ದೆ ಅವಾಗ. ಏನೇನ್ ಮಾಡಿಲ್ರಿ ಸರ್ ನೀವು 3 ಮಂದಿ? ನನ್ನ ಬಗ್ಗೆನೇ ನಾನು ಇನ್ನೂ ತೆಗಿತೀನಿ ಅದನ್ನ. ನನ್ನ ಬಗ್ಗೆನೇ ಒಂದು ಪತ್ರಿಕೆಯಲ್ಲಿ ಇವ್ರು ಆರ್ಟಿಕಲ್ ಬರೆದ್ರು, ಒಂದು ಹಂತದಲ್ಲಿ ದಯಾನಂದ ಅವರನ್ನೇ ಓವರ್ಟೇಕ್ ಮಾಡಿಬಿಟ್ಟ ಗಂಗಾವತಿ ಹುಡುಗ ಅಂತ ಬರೆದ್ಬಿಟ್ರು. ಅದು ಭಯಂಕರ ವೈರಲ್ ಆಗಿತ್ತು ಅವಾಗ. ನಾನು ಅವಾಗ ಇವ್ರಿಗೆ ಹೋಗಿ ಬಿಟ್ಟಿದ್ದೆ, ಸರ್ ಇಲ್ಲ ಒಟ್ಟಿಗೆ ಹೋಗೋಣ ಅಂತ ಹಿಂಗೆ ಪ್ಲ್ಯಾನ್ ಮಾಡಿದ್ವಿ. ಅವಾಗ ದಯಾನಂದ ಸರ್ ನಮ್ಮ ಗಂಗಾವತಿ ಬಂದಾಗ ಇನ್ನೊಂದು ಆಸೆ ಹುಟ್ಟಿತು ನನಗೆ. ಅವರು ಅವತ್ತು ಆ ಕಾಲಕ್ಕನೇ ಅವಾಗ ಅವ್ರಿಗೆ 10,000 ರೂಪಾಯಿ ಕೊಟ್ಟು ಕಳಿಸಿದ್ರು. ನನಗೆ ಇನ್ನೊಂದು ಆಸೆ ಹುಟ್ಟಿತು, ಯಪ್ಪ ಇಷ್ಟು ದನಿಗಿನೇ ಮಾಡಿದ್ರೆ ದುಡ್ಡು ಕೊಡ್ತಾರ ಅಂತ ಬಂದು ಪ್ರೊಫೆಷ್ನಲ್ ಆಗಿ ತೊಗೊಂಡ್ಬಿಟ್ಟೆ ಅದನ್ನು. ಅವಾಗ ಇವ್ರು ಬರೆದದ್ದೊಂದು ಆರ್ಟಿಕಲ್ ಕೂಡ ಅದಕ್ಕೆ ಭಾಳ ಮ್ಯಾಚ್ ಆಗ್ತದೆ. ಅಲ್ಲೆಲ್ಲ ಒಂದೊಂದು ಸ್ಪಾರ್ಕ್ ಅವರು ಮೈಕ್ ಕೊಟ್ಟದ್ದು, ಇವ್ರಿಗೆ ಮುಂದೆ ಕೂತ್ಕೊಂಡಿದ್ದು, ಅಲ್ಲಿ ಅವರಿಗೆ ನನಗೆ ಅವಕಾಶ ಕೊಡಿಸಿದ್ದು. ಅದು ಅವ್ರಿಗೆ ಅರ್ಜೆಂಟ್ ಇತ್ತು, ಒಂದು 15-20 ದಿನ ಮಾಡಿ ಹೋಗ್ಬಿಟ್ರು ಅವ್ರು. ಅವ್ರದ್ದೇ ಫುಲ್ ಕಾರ್ಯಕ್ರಮ 10-15 ನಿಮಿಷ ಮಾತಾಡಿದ್ರು ಅವರು. ಉಳಿದ ಟೈಮ್ ನನಗೆ ಕೊಟ್ಟರು. ಒಬ್ಬ ಮನುಷ್ಯನಿಗೆ ಒಂದು ಬೆಳೆಸುವಂತ ಮನಸ್ಸಿದೆಯಲ್ಲ ಸರ್, ಅದು ಬಹಳ ದೊಡ್ಡ. ನಮ್ಮ ಪ್ರಾಣೇಶ್ವರ ಆಯ್ತು, ದಯಾನಂದ ಅವರಾಯ್ತು, ರಿಷಬ್ ಅವರಾಯ್ತು, ಕೃಷ್ಣೇಗೌಡರು, ಅನೇಕ ಅವಕಾಶ, ಸುಧಾಕರ್ ಗೌಡ್ರು ಆಯ್ತು, ಅನೇಕ ಅವಕಾಶಗಳನ್ನು ಕಲ್ಪಿಸಿಕೊಟ್ರು. ನಾನು ಫಸ್ಟ್ ಕಾರ್ಯಕ್ರಮ ಬಂದದ್ದು ದಯಾನಂದ ಅವ್ರ ಮೂಲಕನೇ ಇಲ್ಲಿ ಬೆಂಗಳೂರು ಬಂದದ್ದು. 2 ವರ್ಷ ಅವ್ರ ಜೊತೆ ಕಂಟಿನ್ಯೂ ಟಚ್ ಅಲ್ಲಿ ಇದೆ. ಶಾಪ್ ಕರೆಸ್ಕೊಂಡಿದ್ವಿ ನಾವು. ದಯಾನಂದ್ ಸರ್ ಅವತ್ತು ವೇದಿಕೆಯಿಂದ ಇವ್ರಿಗೆ ಹೆಂಗ ಹೇಳಿದ್ರು ಆ ಟೈಪ್ ನನಗೂ ಹೇಳಿದ್ರು, ನೀ ನನ್ನ ಜೊತೆಲಿ ಟಚ್ ಅಲ್ಲಿ ಬೆಂಗಳೂರು ಕರ್ಸ್ಕೊಂತೀನಿ ಅಂತ. ಗಣೇಶ ಹಬ್ಬದ ಕಾರ್ಯಕ್ರಮ ಇಲ್ಲಿ EPS ಕಾಲೇಜ್ ಗ್ರೌಂಡಲ್ಲಿ ಕಾರ್ಯಕ್ರಮ ಬೆಂಗಳೂರು. ಸ್ಟೇಜ್ ಹಿಂದ್ಗಡೆ ಇದ್ದು ಮೇಡಮ್, ಮುಂದೆ ಎಷ್ಟು ಜನ ಇದಾರಂತ ನಮಗೂ ಐಡಿಯಾ ಇಲ್ಲ. ನಾವು 200-300 ಮಂದಿ ಮುಂದೆ ಕಾರ್ಯಕ್ರಮ ಮಾಡಿದವರು. ನೋಡ್ತೇನ್ರಿ 20-30 ಜನ. ಒಂದು 15 ನಿಮಿಷ ಮಾತಾಡಿ ಬಾ ಅಂತಂದ್ರು. ಹೋದೆ, ಕೈಕಾಲೆಲ್ಲ ನಡುಕ್ತದ್ದು. ಫಸ್ಟ್ ಟೈಮ್ ನೋಡಿದ್ದು ನಾನು. ಕೈಕಾಲು ನಡುತ್ತಿದ್ದು. ಹೆಂಗೋ ಒಂದು 15 ನಿಮಿಷ ಮಾಡಿ ಬಂದ ತಕ್ಷಣ ಖುಷಿಯಾಗಿ ತಬ್ಕೊಂಡ್ಬಿಟ್ರು ದಯಾನಂದ. ಚೆನ್ನಾಗಿ ಬಂತು ಕಾರ್ಯಕ್ರಮ ಅಂತಂದು ಖುಷಿ ಆಯಿತು. ಅದಾದಮೇಲೆ ನೀವು ಲಾಡ್ಜಿಗೆ ಹೋಗಂತ ಲಾಡ್ಜಿಗೆ ಹೋದೆ ನಾನು. ಲಾಡ್ಜಿಗೆ ಹೋದ ತಕ್ಷಣ ನಂದು ನೋಡ್ತೀನಿ ಲಗೇಜ್ ಎಲ್ಲ ಹೊರಗೆ ತಂದಿಟ್ಟಿದ್ದಾರೆ. ಸರ್ ಇಲ್ಲ, ರೂಮ್ ನಿಮ್ಮದು ಇಲ್ಲಿ ಟೈಮಿಂಗ್ ಮುಗಿದೋಯ್ತು, ನಿಮ್ಮದು ಫೋನ್ ಸ್ವಿಚ್ ಆಫ್ ಇತ್ತು, ಹಿಂಗಾಗಿ ನಾವು ಚೆಕ್ಔಟ್ ಮಾಡಿ ಇಟ್ಟಿದ್ವಿ ಅಂತ. ಇದಿಲ್ಲದೆ ಇನ್ನೊಂದು ಲಾಡ್ಜ್ ಅಂತ ತಿಳ್ಕೊಂಡು ನಾನು ಇನ್ನೊಂದು ಲಾಡ್ಜ್ಗೆ ಹೋದೆ. ಅಲ್ಲಿ ರೂಮ್ ಫುಡ್ ಒಂದು 15-20 ಲಾಡ್ಜ್ ತಿರುಗಾಡಿದೆ ಸರ್. ಮೆಜೆಸ್ಟಿಕಲ್ಲಿ ಯಾವ ರೂಮ್ ಸಿಗ್ತಾ ಇಲ್ಲ. ಯಾಕೆ ಅಂತ ಕೇಳಿದಾಗ, ಇಲ್ಲ ಸೋನಿಯಾ ಗಾಂಧಿ ಅವ್ರು ನಾಳೆ ಬೆಂಗಳೂರು ಬರ್ತಾ ಇದ್ದಾರೆ, ಹಿಂಗಾಗಿ ಎಲ್ಲ ಲಾಡ್ಜ್ ಫುಲ್ ಅದಾವಂತ. ಅವತ್ತು ನೈಟ್ ಅವ್ರು ರಾತ್ರಿ 12 ಗಂಟೆಗೆ ಯಾರು ಸಿಕ್ಕರು ಕೇಳ್ರಿ. ಅದು ಎಲ್ಲ ಈಗ ಘಟನೆ ಆಯಿತು. ಘಟನೆ ಆದ ಮೇಲೆ ದಯಾನಂದ್ ಅವ್ರಿಗೆ ಮತ್ತೆ ಫೋನ್ ಮಾಡಿದೆ, ಸರ್ ಹಿಂಗಾಗಿದೆ ನಂದು ಅಂತ. ಅದು ಆದ ತಕ್ಷಣ ನಮ್ಮ ಮನೆಯಲ್ಲಿ ಕೂಡ ಕರೆಂಟ್ ಇಲ್ಲ ಮಾಮಣಿ, ಇನ್ನೊಂದು ಹೆಲ್ಪ್ ಮಾಡ್ಬೋದು ನಿಮಗೆ ಅಂತಂದ್ರು. ಏನು ಹೇಳಿ ಸರ್, ನೀವು ವಿಜಯನಗರ ತನಕ ಬರ್ಲಿಕ್ಕಾಗತ್ತಾ? ಆಂಜನೇಯ ದೇವಸ್ಥಾನ ಅಥವಾ ಮಂದಿರ ಬರ್ತೀನಿ ಸರ್ ಅಂತಂದ್ರೆ ಒಂದು ಆಟೋ ತೊಗೊಂಡು ಅಲ್ಲಿ ಹೋದೆ. ಅಲ್ಲಿಗೆ ಅವರು TT ಕಳಿಸಿದ್ರು. TT ಕಳಿಸಿದ ತಕ್ಷಣ ಆ TTಯಲ್ಲಿ ಹೋದೆ. TTಯಲ್ಲಿ ಹೋಗಿ ಅವನು ಒಂದು ಸುಲಭ ಶೌಚಾಲಯ ಮುಂದ್ಗಡೆ ಪಾರ್ಕ್ ಮಾಡಿ ನಿಲ್ಲಿಸ್ದ. ಬೆಳಗಿನ ತನಕ ಅದೇ TTಯಲ್ಲಿ ಮಲಗಿದೆ ನಾನು. ಮಲ್ಕೊಂಡು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ದಯಾನಂದ್ ಅವ್ರ ಮನೆಗೆ ಹೋಗಿ ಅಲ್ಲಿ ಟಿಫನ್ ಎಲ್ಲ ಮಾಡಿ ಹೋದ್ವಿ ನಾವು. ಇದು ಕಲಾವಿದರಿಗೆ ಒಂದು ಬಹಳಷ್ಟು ಜನ ಏನು ಅನ್ಕೊಂತಾರೆ, ನೈಟ್ ಸಿಕ್ಕಿದ್ದು ಅವ್ರು ಹೇಳಿದ್ರಲ್ಲ, ನಾನು ಸಿಕ್ಕಿದ್ದೆ ನಿಂತಿದ್ದು. ಅವಾಗ ನನಗೆ ಅಷ್ಟು ಇದು ಒಂದೆರಡು ಸಲ ಭೇಟಿ ಆಗಿದೆ ಅಷ್ಟೇ. ಅಷ್ಟು ಕ್ಲೋಸ್ ಇದ್ದಿಲ್ಲ ಅಷ್ಟು. ಇವ್ರು ದಯಾನಂದ್ರ ಮನೆಗೆ ಹೊರಟಿದ್ದೀನಿ ಅಂತ ಹೇಳಿದ್ರು. ನಾನು ಅವರು ಅವಾಗ ಏನಂದ್ರೆ ಇವನ್ ಟೀಮ್ 3 ಟೀಮ್ ಇತ್ತು ಮೇಡಮ್, ಹೇಳಿದ್ನಲ್ಲ ನಿಮ್ಗೆ. ಸುಧಾಬರ್ಗೂರು, ನಾನು, ಮಂಜುನಾಥ್ ಹಿರೇಮಠ ಅಂತ ಅವ್ರು ತೀರ್ಕೊಂಡ್ರು. ಅವರೊಂದು ಟೀಮು. ಸರು ರಿಚರ್ಡ್ ಲೂಯಿಸ್ ಸರ್ ಅವ್ರ ದಯಾನಂದ ಟೀಮರು ಹೊಸ ಎಂಟ್ರಿ ಇವ್ರದ್ದು. ನಾ ಸುಧಾಬರ್ಗೂರು ಮೇಡಮ್ ಅವ್ರು ಏನು ಮಾಡ್ತಾರೆ, ಲಾಡ್ಜ್ ಗಿಡ್ಸ್ ಬೇಡ, ಇಲ್ಲಿ ನಿನಗೆ ಗೊತ್ತಾಗಲ್ಲ ಎಲ್ಲಿ ರಾತ್ರಿ ರಜೆ ಎಲ್ಲೋ ಹೋಗ್ತೀವಿ ಅಂತ ಹೇಳ್ಕೊಂಡು ಅವ್ರೊಂದು ದೊಡ್ಡ ಗುಣ ಅಂದರೆ ಅವ್ರ ಮನೆ ಮೇಲೆ 2 ರೂಮ್ ಖಾಲಿ ಇದ್ದು ನಾನು. ಪಾಪ ಅವ್ರು ಅಲ್ಲೇ ಮೇಲೆ ನನ್ನ ರೂಮ್ ಕೊಟ್ಟರು. 4 ವರ್ಷ ರೂಮ್ ಅಲ್ಲೇ ಇಟ್ಟಿದ್ರು ಅವರು. ಮನೆ MSN ರಿಚರ್ಡ್ ಲೂಯಿಸು, ಮೈಸೂರಾನಂದ ನಮ್ದೊಂದು ಟೀಮ್ ಅವಾಗ ಹರಟೆ ಕಾರ್ಯಕ್ರಮದಲ್ಲಿ ಅದೊಂದು ಟೀಮ್ ರೀ. ಆ ಟೀಮೇ ಆಮೇಲೆ ಹಾಸ್ಯ ಸಂಜೆಗಳು ದಯಾನಂದ್, ನಾವು ಸುಧಾಬರ್ಗೂರು ಮೇಡಮ್, ನಾವು ಮಂಜುನಾಥ್ ಹಿರೇಮಠ ಇನ್ನೊಬ್ರು ಇದ್ದಾರೆ, ಅವರೆಲ್ಲ ಸೇರಿ ನಾವೊಂದು ಟೀಮ್ ಮಾಡಿದ್ವಿ. ಇವರು ಅವರು ಮೇಡಮರು ಎಲ್ಲಿ ಇಳಿಸ್ತಿದ್ರಲ್ಲ, ಲಾಡ್ಜ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕಂದ್ರೆ ನಿಮ್ಗೆ ಗೊತ್ತಾಗತ್ತಲ್ಲ ಎಲ್ಲಿ ಹೋಗ್ತೀರಿ ಅಂತ. ಸೀದಾ ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ. ಮೇಲ್ಗಡೆ ದೊಡ್ಡ 2 ರೂಮ್ ಇದ್ದು ಒಟ್ಟಲ್ಲಿ. ಅಂದ್ರೆ ನಮ್ಗೆ ಗೊತ್ತು, ಹೊಸೂರು ನಾವು ಬೆಂಗಳೂರಿಗೆ, ಎಲ್ಲಾದರೂ ಹೋಗಿ ತೊಂದರೆ ಆಗ್ಬಾರ್ದು ಅಂತ ಅವ್ರ ಮೇಡಮರೇ ಪಾಪ ಅವ್ರ ಮನೆ ಮೇಲೆ ರೂಮ್ ಇದು ಮಾಡಿಸಿಕೊಟ್ಟಿದ್ರು. ಹಂಗೆಲ್ಲ ಭಾಳ ಕಲಾವಿದರಲ್ಲಿ ಒಳ್ಳೆ ಇದಾದ್ರೆ ಇಲ್ಲಿ ಎಲ್ಲರನ್ನು ಬೆಳೆಸ್ತಾರೆ, ಒಳ್ಳೆ ಗುಣ.
ಇನ್ನೊಬ್ರು ಈಗ ನಮ್ಮ ಸರ್ ಇದ್ದಾರೆ 18 ಜನ ಶಿಷ್ಯರು ಇದ್ದಾರೆ ಅವ್ರು. ಈಗ ಇನ್ನೊಂದು ವಿಷಯ ನಾವಿಬ್ರು ಗಂಗಾವತಿ ಅವ್ರು ಸರ್, ಪ್ರಾಪರ್ ಯಾದಗಿರಿ. ನಾವು ಫಸ್ಟ್ ಕ್ಲಾಸ್ ಅವ್ರ ಮನೆ, ಸೆಕೆಂಡ್ ಕ್ಲಾಸ್ ನನ್ನ ಮನೆ ಇದೆ. ಈಗ ಅವ್ರು ಹೇಳ್ತಾರೆ, ಅವರು ನಾವೆಲ್ಲ ಒಂದು ಟೀಮ್ ಅಪ್ಪ, ನಾವು ಬಂದ್ರೆ 3 ಜನನೇ ಬರ್ತೀವಿ ಅಂತ. ಹೌದು. ಈಗ ಒಬ್ಬೊಬ್ರು ಕಲಾವಿದ್ರು ಕರ್ಕೊಂಡು ಹೋಗಕ್ಕೆ ಕಷ್ಟ ರೀ. ಕರೆಕ್ಟ್ ಕರೆಕ್ಟ್ ಈ ಇದರ ಕಾಂಪಿಟೇಷನ್ ಒಳಗೆ ಆ ಥರ ಭಾವನೆ ಇಲ್ಲ ಅವ್ರಿಗೆ. ಅದೇ ಕರೆಕ್ಟ್ ಸರ್. ಸರ್, ಈಗ ನೀವೆಲ್ಲ ವಿದೇಶಕ್ಕೆಲ್ಲ ಓಡಾಡಿರಲ್ಲ, ಸೊ ಅಲ್ಲಿ ಒಂದ್ ಪ್ರಸಂಗ ಆಗಿತ್ತಂತಲ್ಲ ಹೋದಾಗ, ಅಂದ್ರ ಒಬ್ರು ಯಾರು ಲೇಡಿ ಬಂದು ಭಾರಿ ಅಂದ್ರೆ ನಿಮ್ಗಳ ಶೋ ನೋಡಿ ಮಾಡಿ ಭಾರಿ ಪ್ರೀತಿ ಪಟ್ಟು ಬಂದು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಮೀಟ್ ಆಗಿದ್ರಂತ. ಕರೆಕ್ಟ್ ಹೇಳ್ಬೇಕಂದ್ರೆ ನಿಮ್ಗೆ ಯಾರೋ ಬಂದು ಪ್ರಪೋಸ್ ಮಾಡಿದ್ರಂತ ಸರ್. ಪ್ರಪೋಸ್ ಮಾಡಂತ ರೂಪ ಅಲ್ಲ ನಮ್ದು, ಬಣ್ಣ ಪ್ರಪೋಸ್ ಮಾಡ್ಲಿಕ್ಕೆ ರೂಪನೇ ಬೇಕು ಅಂತ ಏನಿಲ್ಲ ಸರ್. ಮಾತುಗಳು ಕೇಳಿ ಕೂಡ ಪ್ರಪೋಸ್ ಆಗ್ಬೋದು. ಸರ್ ನನ್ಗನ್ಸ್ತದ ಇದು ಇಂಟರ್ವ್ಯೂ ಮತ್ತೆ ಅವ್ರ ಎಲ್ಲಿ ಯಾರೋ ನೋಡ್ತಾರಂತ ಹೇಳಿ ಏನಿಲ್ರಿ ಅಂತ ಯಾವ ಅಂತ ಇವ್ರು ಹಾ ಹೌದು ಸರ್. ಇವರಿಗೆ ರೀ ಅನಿಲ್ ಕಪೂರ್ ಇಂಗ್ಲೀಷ್ನಾಗ ಮಾಡ್ಯಾರ, ಇಂಗ್ಲೀಷ್ ಬರೋದಿಲ್ಲಲ್ಲ, ಹಂಗಾಗಿ ಮಿಸ್ ಆಗ್ಯಾವ ಭಾಳ. ಓ ಆಸಮ್ ಅಂದ್ರು ಮೇಡಮ್ ಬಂದಿವ್ರಿಗೆ. ಓ ಸೂಪರ್ ಆಸಮ್ ಅಂದ್ರು. ನಮ್ಮದು ಹಾಸನ್ ಅಲ್ಲ ಯಾದಗಿರಿ ಅಂದ್ರೆ. ಸರ್ ಹಾಸನ್ ಅಲ್ಲಮ್ಮ, ನಮ್ದು ಹಾಸನ್ ಅಲ್ಲ, ನಾವು ಯಾದಗಿರಿ ಬೇಕಿದ್ರೆ ಕೇಳಿಲ್ಲ ಅಂದ್ರು. ಆಯ್ತು, ಹಂಗಾಗಿ ಅವ್ರು ಹೊರಟು. ಇದು ಇವ್ರಿಗೆ ಒಂದ್ಸಲ ಯಾರೋ ಬಂದು ಅಬ್ರಾಡ್ ಹೋಗಿದಾರ ಅಂತ ಕೇಳಿದ್ರು. ನಾವು ದುಬೈ, ಅಬುದಾಬಿ, ಲಂಡನ್ ಗಿಂಡನ್ ಎಲ್ಲ ಹೋಗಿ ನೋಡ್ರಿ, ಅಬ್ರಾಡ್ ಒಂದು ಮಿಸ್ ಆಕ್ಚುಲಿ ಹೌದು, ಎಲ್ಲ ತಿರುಗಾಡಿ ಅಂದ್ರೆ ಅಬ್ರಾಡ್ ಒಂದು ಮಿಸ್ ಆಗ್ಯದ ನೋಡ್ರಿ, ಅದೊಂದು ಮಿಸ್ ಆಗ್ಯದ ನನಗಂತಂದ್ರು. ಇಲ್ಲ ಆಸ್ಟ್ರೇಲಿಯಾದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಸಿಡ್ನಿ, ಮೆಲ್ಬರ್ನ್, ಅಡಿಲೇಡ್, ಮೆಲ್ಬರ್ನಾಗ ಒಬ್ಬರು ಮನೆಗಳು ಕಂಡಿದ್ದು. ಮೇಲೆ ಅವರು ಪಾಪ ಅವರು ನರ್ಸ್, ಅವರು ಗಂಡಸಿಗೆ ನರ್ಸ್ ಅಂತಾರೆ, ನರ್ಸ್ ಅಂತಾರೆ ಸರ್. ಹೌದಲ್ರಿ? ಹಾ, ಮೇಲ್ ಅಂತಾನೆ ಇಲ್ಲ, ಬರೀ ನರ್ಸ್. ನಾನು ನರ್ಸ್ ಆಗಿದ್ದೇನೆ ಅಂದ್ರೆ ಅವ್ರು. ನನಗೆ ಅನುಮಾನ ಆಗತ್ತಿತ್ತು, ಇವ್ರು ನರ್ಸ್ ಆಗ್ಯಾರ, ಏನದಪ್ಪ ಇವರು ಅಂತ. ಅವ್ರ ಮನೆಗೆ ಯಾರು ಇಲ್ಲ, ಶವರ್ ತಗೋತೀರಾ ಅಂದ್ರ. ನಾನು ಹಸುವಾಗ್ಬಿಟ್ಟ ಸರಿ, ಏನಾದ್ರು ಕೊಡಿ ಅಂದಿದ್ದೆ. ಅಲ್ಲ ಒಂದೊಂದ್ ಕಡೆ ಕಲ್ಚರ್ ಮಿಸ್ ಆದ್ರೆ ಹೆಂಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ನಮ್ ಕಡೆ ಎಲ್ಲ ಹೋದ್ರೆ ಫಸ್ಟ್ ಕೈಕಾಲ್ ಮುಖ ತಕೊಂಬರಿ ಊಟಕ್ಕೆ, ತಿಂಡಿಗೆ, ನಾಷ್ಟಕ್ಕ ಅಂತೇಳಿ. ಅವರು ಶವರ್ ತಗೋತೀರಾ, ಅಲ್ಲೆಲ್ಲ ಮ್ಯಾಲಿಂದ ನಳ ಇಟ್ಟು ತಂಬಿ ಇಲ್ಲ ಸರ. ನಿಮ್ಗೆ ಹೇಳ್ತೀನಿ, ಟಾಯ್ಲೆಟ್ನಾಗ ಹೋದ್ರೆ ತಂಬಿ ಇಲ್ಲ, ಏನದನ್ನ ತಗೊಳ್ಬೇಕು. ಆಮೇಲೆ ಬಚ್ಚಲ ಮನೆ ಆಗಿಲ್ರಿ, ಮ್ಯಾಲ ಇದನ್ನೇ ಬಿಟ್ಟು ಹೋಗ್. ನಾನ್ ತಲೆ ಮೇಲೆ ಡೈಲಿ ಮಾಡಂಗಿಲ್ಲ, ನಮ್ ತಲೆ ತಲೆ ಹಚ್ಬಿಡ್ತಾರೆ. ಅರ್ಧ ಗಂಟೆ ಸ್ವಲ್ಪ ಒಣಗ ಲೇಟ್ ಆಗ್ತದ, ಬರೀ ಅದ ರೀ. ಆಮೇಲೆ ಸೋಪುಗಳಿಲ್ಲ, ಬರೀ ಬಾಟ್ಲು. ಅವು ಈ ಬಳಸಲೇ ಇಲ್ರಿ ನಾನಲ್ಲಿ. ನಾನ್ ಮತ್ ನನ್ನ ಬ್ಯಾಗ್ನಾಗಿಂದ ಲೈಫ್ಬಾಯ್, ಮೈಸೂರು ಸ್ಯಾಂಡ್ ತಕೊಂಡೆ ಅವ್ರ ಅನಿವಾರ್ಯ ಅವತ್ತು ಅವ್ರಿಗೆ ಸಾಮಾನು ಬಿಚ್ಚಬೇಕಾಯ್ತಲ್ಲ. ಅನಿವಾರ್ಯ ಅವ್ರ ಸೋಪ್ಲೆ ಅವ್ರು ಸ್ನಾನ ಮಾಡ್ಬೇಕು. ಇವತ್ತಿಗೂ ಸ್ಟಾರ್ ಲಾಡ್ಜ್ನಾಗ ಬಕೆಟ್ ಕೊಡ್ರಿ ಅಂತ ಕೇಳ್ತೀವಿ ನಾವು. ಅಶೋಕ, ವಿಂಡ್ಸರ್ ಮ್ಯಾನರ್ ಇಳಿಸಿರ್ತಾರ, ಮಾಡಿದ್ರೆ ಸ್ನಾನ ಮಾಡ್ದಂಗ ಇಲ್ಲೇ ನಾವು ಜನಾರ್ದನ್ ಲಾಡ್ಜ್ನಾಗ ಇಳಿದಿರ್ತೀವಿ, ದ್ವಾರಕಾ ಲಾಡ್ಜ್ನಾಗ ಇಳಿದಿರ್ತೀವಿ. ಈಗ ಕೆಲವು ಕಡೆ 1-2 ದಿವಸ ಅಶೋಕದಾಗ ಇಳೆ ಪರ್ಸಂಗ್ ಬರ್ತದೆ, ಲಗೇಜ್ ಇಲ್ಲೇ ಇಡ್ತೀವಿ ನಾವು. ಇಟ್ಟು ಆ ಅಶೋಕಕ್ಕೆ ಬಕೆಟ್ ಜಗ್ ತಗೊಂಡು ಹೋಗ್ತೀವಿ. ಅದೇ ನಮ್ಗೆ ಅಲ್ಲಿ ಸಾನಕ್ಕೆ ಬಕೆಟ್. ಈಗ ವಿದೇಶದಲ್ಲಿ ಏನಾಗ್ತದೆ ಮೇಡಮ್, ನಮ್ಗೆ ನಾನಾಯ್ತು ಇವನಾಯ್ತು ಇಂಗ್ಲಿಷ್ ನಮ್ಗೆ ಅಷ್ಟು ನಿಂದಷ್ಟು ಹೇಳಕ, ನಂದು ಹೇಳ್ಬೇಡ್ರಿ. ಯಾಕಂದ್ರೆ 10ನೇ ಕ್ಲಾಸ್ SL ಫೇಲ್ ಆಗ್ಯಾನ್ರಿ. ಆ ಉದ್ದೇಶಕ್ಕೆ ಇಂಗ್ಲೀಷ್ ಬರಂಗಿಲ್ಲ ನನ್ನ ಲೆಕ್ಕ. ಇದ್ದವರೆಗೆ ನಾವು ಶಾಣೆತ್ತರಿ. ಈಗ ನಮ್ಗಿಂತ ಶಾಣರು ಇವ್ರು BCom ತನಕ ಹೋದಾರೆ, ನಾ BA ಸೆಕೆಂಡ್ ಇಯರ್ ಫೇಲ್ ಆಗಿಬಿಟ್ಟಿದ್ದಾರೆ. ಇವ್ರು SLC ಫೇಲ್ ಆಗಿದ್ರು. ಆಮೇಲೆ ಏನೋ ಮಾಡ್ಕೊಂಡು PUC ತನಕ ಬಂದ್ರು. ಏನಿಲ್ಲ, ಓದಿದ್ದೆ, ಮತ್ತೆ ಏನ್ ಮಾಡ್ತಾರ. ನಮಗೆ ಡಾಕ್ಟರ್ ನಾಗಮ್ಮ ಅಂತೇಳಿ ಸಿಡ್ನಿಯಲ್ಲಿದ್ರು. ಅವ್ರು ಗಾಡಿಯಲ್ಲಿ ಕೂತಿದ್ದೆ, ನಾನು ಸ್ವಲ್ಪ ಡಲ್ ಆಗಿ ಕೂತಿದ್ದೆ. ನಾನು ಯಾವುದೋ ಒಂದು ಇದಕ್ಕೆ ಹೋಗ್ತಾ ಇದ್ದೆ. ಅವ್ರು ಸಹಜವಾಗಿ ಕೇಳಿದ್ರು, ಹೋಮ್ ಸಿಕ್ಕಾ ಅಂತಂದ್ರು. ನನಗೇನಿಸ್ತು, ಈ ಸಿಡ್ನಿಗೆ ಬಂದು ಮನೆಗೆ ಬಂದಂಗ ಆಗ್ಯದ, ಮನೆ ಸಿಕ್ಕಂಗ ಆಗ್ಯದ ಅಂತ ಹಿಂಗ್ ಹ್ಞೂ ಅಂದೆ. ಅಯ್ಯೋ ಪಾಪ ಅಂದ್ರ ಅವ್ರು. ಏನು ಗೊತ್ತಾಗಿಲ್ಲ, ಅಯ್ಯೋ ಪಾಪ ಅಂತಾರಲ್ಲ ಅಂತಂದು ಇದು ಮಾಡ್ಕೊಂಡ್ವಿ. ಅದಾದ್ಮೇಲೆ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋದ್ಮೇಲೆ ಸುಬ್ರಹ್ಮಣ್ಯ ಕಮ್ಮ ಅಂತಂದ್ರು. ನಾನು ಗಂಡ ಬರ್ತೀನಿ ಅಂತ ತಿಳ್ಕೊಂಡೆ. ನಾಯಿ ಬಂದ್ಬಿಡ್ತೀನಿ. ಸುಬ್ರಹ್ಮಣ್ಯ ಅದು ನಾಯಿಗೆ ಇಟ್ಟಾರ ಅಲ್ಲಿ ಹೆಸರು. ಎಂತ ಇದು ನೋಡ್ರಿ, ಅವರು ನಾಯಿಗೆ ಇಟ್ಟಾರ. ಇನ್ನೊಂದು ಮನೆಗೆ ಹೋದಿ, ಕುಕ್ಕಿ ಅಂತ ಇಟ್ಟಿದ್ರು. ನಾನು ಅನ್ಕೊಂಡೆ ಕುಕ್ಕೆ ಸುಬ್ರಹ್ಮಣ್ಯ ಎರಡು ಇಲ್ಲೇ ಸೇರ್ಬಿಟ್ರು ಅಲ್ಲಪ್ಪ, ನಂಗೆ ಆಗ್ಬಿಟ್ಟಿದ್ರು. ಕುಕ್ಕಿ ಅಂತ ಇಟ್ಟರು, ಆಮೇಲೆ ಸುಬ್ರಹ್ಮಣ್ಯ ಅಂತ ಇಟ್ಟರು. ಅವ್ರವ್ರದ್ದು ಏನೋ ಒಂದಿದು. ಆ ವಿದೇಶದಲ್ಲಿ ಅಂತೂ ಅದ್ಭುತವಾದಂಥ ಅನುಭವಗಳನ್ನ. ಬಟ್ ಇಷ್ಟು ಮಾತ್ರ ಹೇಳ್ಬೋದು, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ನಮಗ್ ಏನೂ ತೊಂದರೆ ಸಾಮಾನುಗಳು ಇರ್ತಕ್ಕಂಥ ಮನೇನೆ ನಮಗೆ ಬಿಟ್ಟು. ಏರ್ಪೋರ್ಟ್ನಾಗ ಗೊತ್ತಿದ್ದವ್ರು ಅಷ್ಟೇ ಹೋಗ್ಬೋದು. ನಮ್ಮಂತ ಗೊತ್ತಿಲ್ಲಾರ್ದು ಹೋದ್ರೆ ಭಾಳ ಕಷ್ಟ.
ಅವು ನೀರು ಕುಡಿದು ಇವರೆಲ್ಲ ಕುಡಿದು ಬಂದ್ರು ನಮ್ಗೆ ನೀರು ಕುಡಿಬೇಕಂತ ಹೋಗಿ ಗ್ಲಾಸ್ ಇಲ್ಲ ಏನಿಲ್ಲ. ನೀವು ಬಾಯಿ ಮುಂದೆ ಮಾಡಿ ತಾವು ಬರ್ತಾವಂತಾರ. ಭಾಳ ಇದು ರೀ ಮುಂದುವರಿದ ದೇಶಗಳು. ಬಗ್ಗೆ ನಾಯಿ ಕುಡಿಯೋಂಗ ನಾಳೆ ನೀರು ಬರಲಿಲ್ಲ. ಅವ್ರು ಬಂದು ಬೈದ್ರು, ಬುಡಕ ಸ್ಟೆಪ್ ಅದ ಅದನ್ನ ಹೊತ್ತು ನೀರು ಬರ್ತಾವ. ಒಂದ್ ಕಡೆ ಕಾಲು ಹೊತ್ತಿದ್ರೆ ನೀರು ಬರ್ತದೆ, ಇನ್ನೊಂದ್ ಕಡೆ ಸುಮ್ಮನೆ ಬಾಯಿ ಹೊಟ್ಟಿದ್ರೆ ನೀರು ಬರ್ತದೆ. ಸಿಡ್ನಿಯಲ್ಲಿ ನಾನು ಹೇಳ್ಕೊಂಡು ನಾನು MD ಪಲ್ಲವಿ ಹೋಗಿದ್ದೆ. ಅವ್ರದ್ದು ಸಂಗೀತ, ನಂದು ಹಾಸ್ಯ. ಅವ್ರ ಮನೆ ಅಷ್ಟು ಬೆಳಗ್ಗೆ ಎದ್ದು ಎಲ್ಲರೂ ಹಾಲು ಹಾಲ್ಕೊಂಡು ಕಾಫಿ ಕುಡಿತೀವಿ. ನನಗೆ ಇವ್ರು ಕಾಣಿಸ್ಲಿಲ್ಲ, ಯಾರೋ ಪಲ್ಲವಿ. ಮೇಡಮ್ ಅಂತ ಕೇಳಿದ್ರು, ಪಲ್ಲವಿ ಇಲ್ಲ ಅವ್ರು ಸರ್ಜರಿಗೆ ಹೋಗಿದ್ದಾರೆ. ಸರ್ಜರಿಗೆ ಹೋಗಿದಾರ ಅವರು, ನೀವು ತಿಂಡಿ ತಿಂದು ಸ್ನಾನ ಗಿನ ಮಾಡ್ಕೊಳ್ಳಿ, ಲೇಟ್ ಆಗತ್ತಾರ. ಅಯ್ಯೋ ಪಾಪ ಅಲ್ಲಿಂದ ಬಂದಾರ, ಇಲ್ಲಿ ಆಪರೇಷನ್ ಆದಾರ. ಇದೇನು ಸರ್ಜರಿ ಅಂದ್ರೆ ಹಾಸ್ಪಿಟ್ಲ್, ಅಲ್ಲೇ ಹಾಸ್ಪಿಟ್ಲ್ ಅನ್ನಲ್ಲ. ನನಗೂ ಈಗ ಅದೇ ತಲೆಯಲ್ಲಿ ಬಂತು. ಹಾಸ್ಪಿಟ್ಲಿಗೆ ಸರ್ಜರಿ ಅಂತಾರೆ. ನಾನು ನಮ್ ಸರ್ಜರಿ ಅಂದ್ರೆ ಆಪರೇಷನ್. ಸುಮ್ಮನೆ ಹೆಣ್ಮಗಳು ಸ್ವಲ್ಪ ಚಳಿ ಜಾಸ್ತಿ, ಸಿಡ್ನಿ ಗಿಡ್ನಿ ಎಲ್ಲ ನೆಗಡಿ ತೋರಿಸ್ಕೊಳಕ್ ದವಾಖಾನೆಗೆ ಹೋಗೋಣ, ಸರ್ಜರಿ.